ತುಂಬಾ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ನನಗೂ ಬಹಳ ಸಂತೋಷ ನನ್ನ ಊರಿನ ನುಡಿ ಸಿರಿಗೆ ಬರಲಿಕ್ಕೆ. ಮೋದಿ ಇದಕ್ಕೆ ಬರ್ತೇನೆ. ನರೇಂದ್ರ ಮೋದಿ ಅವರು ಹುಚ್ಚಿಡ್ದಿದೆ. ಮತ್ತೆ ಇಂತಹದ್ದು ಯಾಕೆ ಬೇಕು? ಅನಂತ್ ಕುಮಾರ್ ಹೆಗಡೆ ಅವರು ನನಗೆ ಮುಸಲ್ಮಾನರ ವೋಟ್ ಬೇಡ ಅಂತ ಹೇಳಿದ್ದನ್ನು ವಿರೋಧಿಸಿದ್ದಾರೆ. ಎಚ್ಚರಾಗದಿದ್ದರೆ ಸಿದ್ದರಾಮಯ್ಯನವರ ಪರಿಕಲ್ಪನೆಯಿಂದಾಗಲೂ ಕರ್ನಾಟಕ ವಿಭಜನೆ ಆಗುವ ಸಾಧ್ಯತೆಗಳಿವೆ. ರಾಜ್ಯಸಭೆಗೆ ನಾಮಕರಣ ಮಾಡಬೇಕು ಅಂತ ಅವಕಾಶ ಇದ್ರೆ ಒಪ್ಕೋತೀರಾ? ಅದು ಬಹಳ ಡೇಂಜರಸ್ ಪೊಸಿಷನ್ ಸರ್. ಅದು ಇಷ್ಟ ಆಗ್ಲಿಲ್ವಾ ಇದು? ನನ್ನ ಮನೆ ಮದುವೆಗೆ ಬರಲಿಲ್ಲ, ನನ್ನ ನಾಮಕರಣಕ್ಕೆ ಬರಲಿಲ್ಲ. ನುಡಿಸಿರಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಒಂದು ಅಪರೂಪದ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ಕನ್ನಡ ನಾಡು ಕಂಡ ಅಪರೂಪದ ವಾಗ್ಮಿ, ಚಿಂತಕ, ಲೇಖಕ ಹಾಗೂ ಈ ದೇಶದ ಹಿತಕ್ಕಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರ್ತಕ್ಕಂತಹ ಹಾಗೂ ಸಮರ್ಪಿಸಿಕೊಂಡಿರ್ತಕ್ಕಂಥ ಮಿಥುನ್ ಚಕ್ರವರ್ತಿಯವರನ್ನು ಇಲ್ಲಿ ನಾನು ಮಾತುಕತೆಗೆ ಕರೆದಿದ್ದೇನೆ. ಇದು ಸಂದರ್ಶನ ಅಲ್ಲ, ವಿಮರ್ಶೆಯೂ ಕೂಡ ಅಲ್ಲ, ಕೇವಲ ಮಾತುಕತೆ. ಅವರ ಅಂತರಾಳದ ಮಾತುಗಳನ್ನು ನಾವು ಕೇಳೋಣ. ಅವರ ಕನಸುಗಳು, ಅವರು ನನಸು ಮಾಡ್ತಾ ಇರ್ತಕ್ಕಂಥ ರೀತಿ ಹಾಗೂ ಭವಿಷ್ಯದಲ್ಲಿ ಅವರು ಅಂತಹ ಭಾರತವನ್ನು ಬಯಸಿ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೇಳೋಣ. ಮಾತೆ ಶಾರದಾದೇವಿ, ರಾಮಕೃಷ್ಣ ಪರಮಹಂಸರಿಂದ ಪ್ರಭಾವಿತರಾಗಿ, ವಿವೇಕಾನಂದರಿಂದ ಪ್ರಭಾವಿತರಾಗಿ ಆಳವಾಗಿ ಆಧ್ಯಾತ್ಮವನ್ನು ಅಧ್ಯಯನ ಮಾಡಿರ್ತಕ್ಕಂಥ ಮಿಥುನ್ ಚಕ್ರವರ್ತಿಯವರು ಓದಿದ್ದು ಎಂಜಿನಿಯರಿಂಗ್. ಆದರೂ ಕೂಡ ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ, ಕನ್ನಡ ನಾಡಿಗೆ ರಾಜೀವ್ ದೀಕ್ಷಿತ್ ಅಂಥವ್ರನ್ನ ಕರೆದುಕೊಂಡು ಬಂದು ಪರಿಚಯಿಸಿದರು. ಮೊದಲು ರಾಜೀವ್ ದೀಕ್ಷಿತರಂತೆ ಅಥವಾ ಅದಕ್ಕಿಂತ ಮಿಗಿಲಾಗಿ ಸಾವಿರ ಜನಗಳ ಮನವನ್ನು ಗೆಲ್ತಕ್ಕಂಥ ರೀತಿಯಲ್ಲಿ ಮಾತನಾಡಬಲ್ಲ ತಾಯಿ ಶಾರದೆ, ನಾಲಿಗೆಯಲ್ಲಿ ನಲಿಯುವ 10,000 ಶ್ರೋತೃಗಳನ್ನು ಕೂಡ 2-3 ಗಂಟೆಗಳ ಕಾಲ ತನ್ನೊಂದಿಗೆ ಕರೆದೊಯ್ಯಬಲ್ಲ, ಸಮರ್ಥನೆ ನೀಡಬಲ್ಲ ತನ್ನ ವಿಚಾರಗಳಿಗೆ. ಹಾಗೂ ತನ್ನ ಅಂತಿಮವಾದಂತಹ ಇಡೀ ಉಪನ್ಯಾಸ ಉದ್ದೇಶ ಈ ದೇಶದ ಕಲ್ಯಾಣ ಅನ್ನುವುದನ್ನು ಮನದಟ್ಟು ಮಾಡಬಲ್ಲಂಥ ಮಿಥುನ್ ಚಕ್ರವರ್ತಿ ಅಪರೂಪದ ವ್ಯಕ್ತಿತ್ವ. ಆದ್ದರಿಂದ ಅವರನ್ನು ಇಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಂದು ನಾನು ಹೇಳಬೇಕಾದದ್ದು, ಮಿಥುನ್ ಚಕ್ರವರ್ತಿ ದೇವಿದಾಸ್ ಶೇಖ್ ಸೂಲಿಬೆಲೆ ಮೂಲತಃ ಹೊನ್ನಾವರದವರು, ಶ್ರಮಜೀವಿಗಳ ಕುಟುಂಬದಲ್ಲಿ ಹುಟ್ಟಿದವರು ಹಾಗೂ ಇಲ್ಲಿಯೇ ಎಂಜಿನಿಯರಿಂಗ್ ಓದಿದವರು. ಅವರ ತಂದೆ ಸೂಲಿಬೆಲೆಯಲ್ಲಿ ಶಿಕ್ಷಕರಾಗಿದ್ದರು. ತಂದೆಯವರ ಜೊತೆ ಅವರು ಅಲ್ಲಿ ಹೋಗಿ ಅಲ್ಲಿ ಉಳಿದು ಅಲ್ಲಿಯೂ ಕೂಡ ಸಾಮಾಜಿಕ ಚಟುವಟಿಕೆಯನ್ನು ಆರಂಭ ಮಾಡುವ ಮುಖಾಂತರವಾಗಿ ಇಡೀ ಕರ್ನಾಟಕ ನಾಡಿನಲ್ಲಿ ಹೆಸರು ಗಳಿಸಿದ್ದಾರೆ. ಈಗ ಚಕ್ರವರ್ತಿ ಸೂಲಿಬೆಲೆ ಅನ್ನುವ ಹೆಸರಿನಲ್ಲಿ ಅವರು ಪ್ರಸಿದ್ಧರು. ಅವರ ಮಾತುಗಳನ್ನು ಕೇಳೋಣ. ಸ್ವಾಗತ ನಿಮಗೆ ಚಕ್ರವರ್ತಿ ಸೂಲಿಬೆಲೆ ಅವರೇ. ಧನ್ಯವಾದ ಸರ್. ತುಂಬ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ನನಗೂ ಬಹಳ ಸಂತೋಷ. ಒಂದು, ನನ್ನ ಊರಿನ ನುಡಿ ಸಿರಿಗೆ ಬರ್ಲಿಕ್ಕಾಯ್ತು. ಮತ್ತು ಎರಡನೇದು, ನೀವು ಬಹಳ ಹಿಂದಿನಿಂದಲೂ ನನ್ನನ್ನು ನೋಡಿದ್ದೀರಾ, ನನ್ನ ಪರಿವಾರವನ್ನು ಕಂಡವರು. ನಾನು ಕೂಡ ಕಾಲೇಜಿಗೆ ಹೋಗುವ ದಿನಮಾನಗಳಿಂದ ನೀವು ನನ್ನನ್ನು ನೋಡ್ತಾ ಇದ್ದೀರಿ. ಹೀಗಾಗಿ ನಿಮ್ಮ ಜೊತೆ ಹಿಂಗೆ ಕೂತ್ಕೊಳ್ಳೋದು ನನಗೂ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಭಾಳ ಧನ್ಯವಾದ. ನಿಮ್ಮ ಸಾಧನೆಗಳು ನಮಗೆ ತುಂಬ ಸಂತೋಷ ಕೊಟ್ಟಿದೆ. ಮೋದಿ ಬ್ರಿಗೇಡ್ ಆಯಿತು, ಯುವ ಬ್ರಿಗೇಡ್ ಆಯಿತು, ನದಿಗಳ ಸ್ವಚ್ಛತೆ ಆಯಿತು. ಯಾವುದು ಒಂದು ದೇವರ ಫೋಟೋಗಳನ್ನು ಅದಕ್ಕೊಂದು ಸಂಸ್ಕಾರ ಕೊಡಬೇಕು ಅನ್ನೋ ರೀತಿಯಲ್ಲಿ ಶ್ರಮ ಪಡ್ತೀರಿ. ತಾವು ಇದನ್ನೆಲ್ಲ ಯಾವ ದೂರದೃಷ್ಟಿಯಿಂದ ಅಥವಾ ಯಾವ ಆಲೋಚನೆಯಿಂದ, ಯಾವ ಮಟ್ಟಿಗೆ ಹಿತಕಾರಿ ಅನ್ನೋ ದೃಷ್ಟಿಯಿಂದ ಆರಂಭಿಸಿದ್ರಿ, ಅದನ್ನು ಹೇಗೆ ನಡೆಸ್ಕೊಂಡು ಬಂದ್ರಿ? ಇವತ್ತು ನೀವು ಒಂದು ಧ್ವನಿ ಎತ್ತಿದರೆ ತಮ್ಮಿಂದ ಸಾವಿರ ಜನ ತಾವು ಹೇಳ್ದಾಗ ಕೇಳೋದಕ್ಕೆ ಸಿದ್ಧರಾಗಿದ್ದಾರೆ. ಅದಕ್ಕೆ ಶ್ರಮ ಪಟ್ಟಿದ್ದೀರಿ, ಅಧ್ಯಯನ ಮಾಡಿದ್ದೀರಿ. ಈ ರೀತಿ ತಮ್ಮಂತಹ ಸಮಾಜದಲ್ಲಿ ಜಾಗೃತಿ ಹುಟ್ಟಿಸ್ತಕ್ಕಂಥ ವ್ಯಕ್ತಿಗಳು ಹೆಚ್ಚಾದರೆ ನಿಜವಾಗಿಯೂ ಈ ದೇಶಕ್ಕೆ ಒಳ್ಳೆಯ ದಿನಗಳು ಅನ್ನುವಂಥ ಮಾತನ್ನು ಹೇಳ್ತಾ, ತಮ್ಮ ಅನುಭವ ಕಥನಗಳನ್ನು, ತಮ್ಮ ಸಮಸ್ಯೆಗಳನ್ನು, ತಮ್ಮ ಗುರಿಗಳನ್ನು ಹೇಳಬೇಕು ಅಂತ ಕೇಳ್ಕೊಡ್ತೇನೆ. ಸರ್, ನೀವು ಆರಂಭದಲ್ಲೇ ಕೇಳಿದಿರಿ ನಿಮ್ಮ ಈ ಒಟ್ಟಾರೆ ಕೆಲಸದ ಉದ್ದೇಶ ಏನು ಅಂತ. ನಾನು BE ಓದುವಾಗಲೇ ರಾಜೀವ್ ದೀಕ್ಷಿತರ ಸಂಪರ್ಕ ನನಗೆ. ಇನ್ಫ್ಯಾಕ್ಟ್ BE ಓದುವಾಗ ಎಲ್ಲರೂ ಯಾವ ಕೆಲಸಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ರು. ನಾನು ರಾಜೀವ್ ದೀಕ್ಷಿತರ ಜೊತೆ ಹೇಗೆ ತೊಡಗಿಸ್ಕೋಬೇಕು ಅಂತ ಕನಸು ಕಟ್ಕೊಳ್ತಿದ್ದೆ. ಅವ್ರ ಜೊತೆ ಸುಮಾರು 4 ವರ್ಷಗಳ ಕಾಲ ನಿರಂತರ ಪ್ರವಾಸದ ನಂತರ ನಂಗೆ ಅನ್ಸಿದ್ದು ಏನು ಅಂತಂದ್ರೆ, ಯುವ ಶಕ್ತಿ ಬಹಳ ಜೋರಾಗಿದೆ ಭಾರತದಲ್ಲಿ. ಆ ಯುವ ಶಕ್ತಿಯನ್ನು ವಿಶೇಷವಾಗಿ ಜೋಡಿಸ್ಕೊಳ್ಬೇಕು ಅಂತ. ಬಹಳ ದೊಡ್ಡ ಒಂದು ಯುವ ಶಕ್ತಿ ಈ ನಾಡಿನಲ್ಲಿ ಎಂಥದ್ದಿದೆ ಅಂತಂದ್ರೆ, ಅವ್ರ ಹತ್ರ ದುಡ್ಡಿಲ್ಲ,
ಕೆಲಸ ಮಾಡುವ ತುಡಿತ ಇದೆ. ಅವ್ರು ಏನಾದರೂ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ನಾವು ಎಲ್ಲ ಸೋಷಿಯಲ್ ಆಕ್ಟಿವಿಟೀಸ್ ಹೇಗೆ ನೋಡ್ತೀವಿ ಅಂತಂದ್ರೆ, ದುಡ್ಡಿದ್ದವರು ಏನೋ ದಾನ ಮಾಡೋದು, ದುಡ್ಡಿದ್ದವರು ಯಾರಿಗೋ ಏನೋ ಕೊಡೋದು, ಇದನ್ನೇ ಸೋಷಿಯಲ್ ಆಕ್ಟಿವಿಟೀಸ್ ಅನ್ಕೊಂಡಿರುವಾಗ ನಾನು ಹೇಳ್ತಿದ್ದೆ, ಯೌವನ ಅಂತಂದ್ರೆ ಶಕ್ತಿ ಇರುವಂಥದ್ದು, ಶಕ್ತಿಯನ್ನು ಕೊಡೋದು ಕೂಡ ಬಹಳ ದೊಡ್ಡ ದಾನ ಅಂತ. ಹೀಗಾಗಿ ನಾವೇನ್ ಮಾಡಿದ್ವಿ, ಆನಂತರದ ದಿನಗಳಲ್ಲಿ ನಮೋ ಬ್ರಿಗೇಡ್ನ ಯುವ ಬ್ರಿಗೇಡ್ ಆಗಿ ಕನ್ವರ್ಟ್ ಮಾಡಿದಾಗ ಡೇ 1 ನನಗೆ ಕ್ಲಾರಿಟಿ ಏನಿತ್ತು ಅಂತಂದ್ರೆ, ದೇಶಕ್ಕೆ ಸಮರ್ಥವಾದ ನಾಯಕತ್ವ ಬೇಕು, ಆದರೆ ನಾವು ಪೊಲಿಟಿಸೈಸ್ ಆಗಬಾರ್ದು ಅಂತ ಗೊತ್ತಿದ್ದರಿಂದ ನಮೋ ಬ್ರಿಗೇಡ್ನ ಮಾಡಿ ವಿಸರ್ಜನೆ ಮಾಡಿದ ತಕ್ಷಣ ನಾವು ಅದನ್ನು ಯುವ ಬ್ರಿಗೇಡ್ ಅಂತ ಮಾಡಿದ್ವಿ. ಈ ಯುವ ಬ್ರಿಗೇಡ್ನಲ್ಲಿ ಒಂದೇ ಒಂದು ಸಂಕಲ್ಪ ಏನಿಟ್ವಿ ಅಂತಂದ್ರೆ, ಈ ತರುಣರನ್ನ ಅವರು ದುಡ್ಡು ಇಲ್ಲದೆ ಹೋದ್ರೂ ಪರವಾಗಿಲ್ಲ, ದುಡ್ಡೇ ಕೊಡೋದಲ್ಲ, ನೀವು ನಿಮ್ಮ ಶ್ರಮವನ್ನು ಕೊಡಬೇಕು ಸಮಾಜಕ್ಕೆ ಅಂತ. ಅಂದ್ರೆ ಕರ್ಮಯೋಗದ ಪರಿಕಲ್ಪನೆ ದೂರ ಆಗ್ಬಿಟ್ಟಿದೆ. ಈಗ ನನ್ನ ತಾತ ಇರುವಾಗ, ನನ್ನ ತಂದೆಯವರು ಕೆಲಸ ಮಾಡುವಾಗ ಕರ್ಮಯೋಗಕ್ಕೆ ಹೆಚ್ಚಿನ ಮಹತ್ವ ಇತ್ತು, ಹೆಚ್ಚು ಕಠಿಣವಾದ ಶ್ರಮವನ್ನ ಹಾಕೋದು, ಅದರಿಂದ ಬಂದಿರೋದು. ಈಗ ಆ ಥರದ ದಿನಮಾನಗಳು ಇಲ್ಲ ಸರ್. ಮತ್ತು ನೀವೇನು ನನ್ನ ತಂದೆಯವರ ಕುರಿತಂತೆ ಒಂದು ಬಡತನದ ಮಾತಾಡ್ತಿರೋ, ಆ ಥರದ ಬಡತನ ಇವತ್ತು ನೋಡ್ಲಿಕ್ಕೆ ಸಿಗೋದಿಲ್ಲ. ಅವತ್ತಿನ ದಿನ ಹಾಗಿತ್ತು. ಆದ್ರೆ ಇವತ್ತು ಹೇಗಾಗಿದೆ, ಕಷ್ಟದ ಕೆಲಸಗಳು ನಮ್ಗೆ ಹೆಚ್ಚು ಕಡಿಮೆ ಮರೆತೇ ಹೋಗಿರುವಂತ ಸ್ಥಿತಿಯಲ್ಲಿರುವಾಗ ನಾವು ಅನ್ಕೊಂಡ್ವಿ ಕಷ್ಟದ ಕೆಲಸಕ್ಕೆ ವಾಪಸ್ ತರುಣರನ್ನ ಜೋಡಿಸಬೇಕು ಅಂತ. ಹೀಗಾಗಿ ಮೊದಲನೇ ಪ್ರಾಜೆಕ್ಟ್ ನಾವು ತಗೊಂಡಿದ್ದೆ ಕಲ್ಯಾಣಿಗಳನ್ನ ಸ್ವಚ್ಛ ಮಾಡಬೇಕು ಅಂತ. ಯಾವುದು ಮುಚ್ಚಿ ಹೋಗಿತ್ತು ಅದನ್ನ ತೆಗಿಬೇಕು ಅಂತ. ಸೊ ಯಾವ್ಯಾವ ತರದ ಕಲ್ಯಾಣಿಗಳನ್ನ ನೋಡ್ಲಿಕ್ಕೆ ಸಿಕ್ತು ಅಂತಂದ್ರೆ, ಟು ಬಿ ಫ್ರಾಂಕ್, ಮೊದಲನೇ ಬಾರಿ ಕಲ್ಯಾಣಿ ಅಂತ ಅನೌನ್ಸ್ ಮಾಡಿದಾಗ ಉತ್ತರ ಕರ್ನಾಟಕದ ಹುಡುಗರು ಬಂದು ನನ್ನ ಹತ್ರ ಹೇಳಿದ್ರು, ಈ ತರದ ಪ್ರಾಜೆಕ್ಟ್ ನಮಗೆ ಬೇಡ ಅಂತ. ನಾನು ಕೇಳಿದೆ ಯಾಕೆ ಅಂತ. ಅವ್ರು ಹೇಳಿದ್ರು, ಸಾಮೂಹಿಕ ಕಲ್ಯಾಣದ್ದೆಲ್ಲ ನಮ್ಗೆ ಸೂಟ್ ಆಗೋದಿಲ್ಲ ಅಂತ. ಅವರಿಗೆ ಕಲ್ಯಾಣಿ ಎನ್ನುವ ಪರಿಕಲ್ಪನೆಯೇ ಇರಲಿಲ್ಲ. ಆದ್ರೆ ಆನಂತರದ ದಿನಗಳಲ್ಲಿ ಕಲ್ಯಾಣಿ ನಾವು ಮಾಡ್ತಾ ಸುಮಾರು 300-350 ಕಲ್ಯಾಣಿಗಳನ್ನ ನಾವು ರಿಜುವಿನೇಟ್ ಮಾಡ್ಲಿಕ್ಕೆ ಆಯ್ತು. ಒಂದು 60-70 ಜನ ವಾಪಸ್ ಹಾಳು ಮಾಡಿದ್ರು. ಆದ್ರೆ ಒಂದು 250-260 ಅಂತೂ ಈಗಲೂ ಕೂಡ ನೀರನ್ನ ಹಿಡಿದಿಡುವಂತ ಸ್ರೋತಗಳಾಗಿವೆ. ನಂಗೆ ಬಹಳ ಹೆಮ್ಮೆ ಇದೆ. ಎಲ್ಲಿವರೆಗೂ ಅಂತಂದ್ರೆ, ಕಲ್ಯಾಣಿ ಮುಂದೆ ಕೆರೆಯ ಕ್ರಾಂತಿಯಾಗಿ ಸಿನಿಮಾ ಆಕ್ಟರ್ಗಳು ಕೂಡ ಕೆರೆಗಳನ್ನು ಅದೊಂಥರ ಮೂವ್ಮೆಂಟ್ ಆಗಿ ಡೆವಲಪ್ ಆಗ್ಬಿಡ್ತು. ನಾವು ಅನಂತರ ನದಿಗಳಿಗೆ ಕೈ ಹಾಕಿದ್ವಿ. ಇಲ್ಲಿ ಎಲ್ಲವೂ ಕೂಡ ಹಣ ಖರ್ಚಾಗ್ತಿರ್ಲಿಲ್ಲ, ಆದರೆ ಶ್ರಮ ತುಂಬಾ ಹಿಡಿತಿತ್ತು. ನಾನು ಇವತ್ತಿಗೂ ನೆನಪಿದೆ, ಭೀಮಾ ನದಿಯನ್ನು ಸ್ವಚ್ಛ ಮಾಡುವಾಗ ಸರ್, ಮೇಲೆ ಭಯಾನಕವಾದ ಬಿಸಿಲು, ಅದು ಕಲಬುರಗಿಯಲ್ಲಿರೋದು, ಕೆಳಗಡೆ ಆ ನದಿಯ ಪಾತ್ರ ಪೂರ್ತಿ ಖಾಲಿಯಾಗಿದ್ದರಿಂದ ಅಲ್ಲಿ ಮರಳಿನ ರೀತಿ ಕಾದು ಹೋಗಿರ್ತಿತ್ತು. ನಿಮ್ಗೆ ಮೇಲಿಂದ ಬಿಸಿಲು, ಕೆಳಗೆ ಬಿಸಿಲು, ಆಮೇಲೆ ಕೆಲಸ ಮಾಡಿದ ಶ್ರಮ, ಒಳಗಿಂದ ಬೆಂಕಿ, ಇವೆಲ್ಲವನ್ನೂ ಸೇರಿಸಿಕೊಂಡು ಬೆಂಕಿಯ ಓವನ್ ಅಲ್ಲಿ ಇದ್ದಂತ ನಮಗೆ ಅನ್ನಿಸ್ತಿತ್ತು. ಆದ್ರೂ ಆ ಶ್ರಮದ ನಡುವೆ ಅದಾದ ಒಂದು 3-4 ತಿಂಗಳ ನಂತರ ಭೀಮಾ ನದಿ ಉಕ್ಕೇರಿ ಪ್ರವಾಹದಂತೆ ಬಂದಾಗ ಏನು ಆನಂದ ಆಗ್ತಿತ್ತು ನಮಗೆ ಅಂತಂದ್ರೆ, ನದಿ ಸ್ವಚ್ಛಗೊಂಡಾಗ ಆನಂದದಿಂದ ಹರಿತಾ ಇದೆ ಅಂತ ನಮ್ಗೆ ಅನ್ನಿಸ್ತಿತ್ತು. ಸೊ ಇವೆಲ್ಲವೂ ಕೂಡ ತರುಣರಿಗೆ ಒಂದು ಪ್ರೀತಿಯನ್ನು ಹುಟ್ಟಿಸ್ಲಿಕ್ಕೆ ಆಗ್ತಿತ್ತು. ನನ್ಗನ್ಸೋದು, ದೇಶದ ಮೇಲೆ ಒಂದು ಅಭಿಮಾನ, ಪ್ರೀತಿ ಹುಟ್ಟಬೇಕು ಅಂತಂದ್ರೆ ಇಲ್ಲಿನ ಪ್ರತಿಯೊಂದು ನನ್ನದ್ದು ಅನ್ನುವಂತ ಭಾವನೆ ಬೆಳಿಬೇಕು ಅಂತ. ಭಾಷಣಗಳನ್ನ ಕೇಳೋದ್ರಿಂದ ಇದು ಮೊಮೆಂಟರಿ ಲವ್ ಬರಬಹುದು, ಆದ್ರೆ ಒಂದು ಸಲ ನೀವು ಕೆಲಸಕ್ಕೆ ಇಳಿದ್ರಿ ಅಂತಂದ್ರೆ ಅದು ಪರ್ಮನೆಂಟ್ ಆಗಿರುವಂತ ಪ್ರೇಮ ಆಗತ್ತೆ. ನನ್ಗನ್ಸುತ್ತೆ ಕರ್ನಾಟಕದಲ್ಲಿ ಕೆಲವು ಸಾವಿರ ಮಂದಿಗಾದ್ರೂ ಈ ಕೆಲಸಗಳ ಮೂಲಕ ಆ ತರದೊಂದು ಭಾವವನ್ನು ಹುಟ್ಟಿಸ್ಲಿಕ್ಕೆ ಸಾಧ್ಯ ಆಯ್ತು. ಶಾಶ್ವತ ಪ್ರೀತಿ ಬರ್ತದೆ. ಖಂಡಿತವಾಗಿ ಹೌದು. ತಾವು ಜಾಗೋ ಭಾರತದಿಂದ ಶುರು ಮಾಡಿದಿರಿ. ಹೌದು, ಅದೊಂದು ಅದ್ಭುತವಾಗಿತ್ತು. ಅದ್ರ ಬಗ್ಗೆ ಒಂದಿಷ್ಟು ಹೇಳಿ. ಜಾಗೋ ಭಾರತ್ನ ಪರಿಕಲ್ಪನೆ ಹೇಗಿತ್ತು ಅಂತಂದ್ರೆ, ಜನರಿಗೆ ಅನೇಕ ಸಂಗತಿಗಳು ರೀಚ್ ಆಗ್ಲಿಲ್ಲ ಅಂತ ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ ಸರ್. ಶ್ರೀಧರ್ ಪ್ರೆಸ್ ನಲ್ಲಿ ನಾನೊಂದು ಉಪನ್ಯಾಸವನ್ನ ಟೈಪ್ ಮಾಡಿಸ್ತಿದ್ದೆ. ಆಗ ಮಂಜುಳಾ ಅಂತ ಒಬ್ಬ ಟೈಪಿಸ್ಟ್ ಇರ್ತಿದ್ರು, ನಿಮ್ ಬಹುಶಃ ಶಂಕರ್ ಶೆಟ್ಟರ್ ಮಗಳು. ನಿಜ, ನಾನು ಅವಳ ಪಕ್ಕದಲ್ಲಿ ಕೂತು ಡಿಕ್ಟೇಟ್ ಮಾಡ್ತಾ ನಾನು ಬರ್ಕೊಟ್ಟಿದ್ದೀನಿ. ಅವಳು ಟೈಪ್ ಮಾಡಿ, ಕನ್ನಡ ಟೈಪಿಸ್ಟ್ ತುಂಬಾ ಚೆನ್ನಾಗಿ ಟೈಪ್ ಮಾಡ್ತಿದ್ಲು ಶ್ರೀಲಿಪಿನಲ್ಲಿ. ಯಾಕೆ ಅದನ್ನ ಮಾಡಿಸಿ ಸುಮಾರು ಒಂದು 20-22 ಪುಟಗಳ ಉಪನ್ಯಾಸವನ್ನ, ಐತಿಹಾಸಿಕ ಭಾರತವನ್ನ ಪ್ರೆಸೆಂಟ್ ಮಾಡುವಂತ ಉಪನ್ಯಾಸ. ಆನಂತರ ನಂಗೆ ಬಿ ಮುಗಿದ ನಂತರ ಅನ್ನಿಸ್ತು, ಈ ಭಾರತವನ್ನ ಸರಿಯಾಗಿ ಪ್ರೆಸೆಂಟ್ ಮಾಡಬೇಕು, ನೋಡಬಲ್ ಫಾರ್ಮ್ಯಾಟ್ ಅಲ್ಲಿ. ಜನ ಅದನ್ನ ನೋಡಬೇಕು, ಆಸಕ್ತಿ ಪಟ್ಟು ನೋಡಬೇಕು. ಸುಮ್ಮನೆ ಕತೆ ಹೇಳಿದ್ರೆ ಉಪಯೋಗ ಇಲ್ಲ ಅಂತ ಅದಕ್ಕೆ ಮ್ಯೂಸಿಕ್ ಅನ್ನ ಜೋಡಿಸಿ ಅದಕ್ಕೊಂದು ಪ್ರಯತ್ನ ಮಾಡಿದ ನಂತರ ಅದು ಹೇಗಾಯ್ತು ಅಂದ್ರೆ ಮೂವ್ಮೆಂಟ್ ಆಗಿ ಶುರುವಾಯ್ತು. ಮಂಗಳೂರಿನಲ್ಲಂತೂ ಜಾಗೋ ಭಾರತ್ ಚಳುವಳಿ ಅಂತ ಕರೀತಿದ್ರು. ಹೇಗೆ ಅಂತಂದ್ರೆ, ಇವತ್ತು ಇಲ್ಲಿ ಜಾಗೋ ಭಾರತ್ ನಡೆದ್ರೆ ಇಲ್ಲಿಂದ 2 ಕಿಲೋಮೀಟರ್ ಆಚೆ ನಾಳೆ ನಡೀತಿತ್ತು, ನಾಡಿದ್ದಿನ 4 ಕಿಲೋಮೀಟರ್ ಆಚೆ ನಡೀತಿತ್ತು. ಹೀಗೆ ನಿರಂತರವಾಗಿ ಎಷ್ಟು ಜನ ತರುಣರಿಗೆ ಅದು ಅವತ್ತಿನ ದಿನಗಳಲ್ಲಿ ಪ್ರೇರಣೆ ಆಯ್ತು ಅಂತಂದ್ರೆ, ನಾನು ಆರಂಭದ ದಿನದಲ್ಲಿ ಹೇಳ್ತಿದ್ದೆ, ಇದೊಂದು ಅಂಡರ್ ಕರೆಂಟ್ ಆಗಿ ಡೆವಲಪ್ ಆಗುತ್ತೆ, ಮುಂದಿನ ದಿನಗಳಲ್ಲಿ ಇದು ಆಸ್ಫೋಟಗೊಳ್ಳುತ್ತೆ ಅಂತ. ಅಬ್ಸಲ್ಯೂಟ್ಲಿ ಹಾಗೆ ಆಯ್ತು. ಒಂಥರ ಆಸ್ಫೋಟಗೊಳ್ಳುವಂತ ಸಂಗತಿ ಆಯ್ತು. ಎಲ್ಲ ಕಡೆಗಳಲ್ಲೂ ಆ ಥರದ ಕನಿಷ್ಠ ಪಕ್ಷ ಕರ್ನಾಟಕದಲ್ಲಿ ಒಂದು 7-8 ತಂಡಗಳು ಆನಂತರ ಬಂದ್ವು. ಅವ್ರು ತಮ್ಮ ಪಾಡಿಗೆ ತಮ್ಮ ಹಳ್ಳಿಗಳಲ್ಲಿ ತಮ್ಮ ತಾಲೂಕಿನಲ್ಲಿ ಕೆಲಸ ಮಾಡ್ತಿದ್ರು. ಇಟ್ ವಾಸ್ ಗುಡ್. ನಂಗೆ ಯಾವ್ದು ಕಾಪಿರೈಟ್ ಯಾವ್ದು ಅಲ್ಲ, ಭಾರತದ ವಿಚಾರವನ್ನ ಎಲ್ಲರೂ ಹೇಳುವಂತ ಆ ದೃಷ್ಟಿಯಿಂದ ಬಹಳ ದೊಡ್ಡ ಕೆಲಸ ಆಯ್ತು. ಆ ದೃಷ್ಟಿಯಿಂದ ಯಶಸ್ಸಾಯ್ತು ಅದು. ಖಂಡಿತವಾಗಿಯೂ ಈಗಲೂ ಕೂಡ ಅಲ್ಲಲ್ಲಿ ದೇಶಭಕ್ತಿ ಗೀತೆಗಳು, ದೇಶ ಪ್ರೇಮದ ಹಾಡುಗಳು ಎಲ್ಲ ಕಾರ್ಯಕ್ರಮಗಳಲ್ಲೂ ಕಾಣ್ತಾ ಇವೆ ನಮಗೆ.
ಅದೆಲ್ಲವೂ ಜಾಗೋ ಭಾರತ್ ಅಂತ ದೊಡ್ಡ ಮೂಮೆಂಟಿನ ಒಂದು ರೀತಿಯ ಪರಿಣಾಮ ಅಂತ ಹೇಳ್ಬೋದು. ಹಾಗೆ ಕೆರೆಯ ಸ್ವಚ್ಛತೆ ಕೂಡ. ಹೌದು ಸರ್. ಈಗ ಧರ್ಮಸ್ಥಳದ ಸಿನಿಮಾ ನಟರು, ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು, ಇವರೆಲ್ಲರೂ ಕೂಡ ನದಿ ಸ್ವಚ್ಛತೆ ಬಗ್ಗೆ, ಕೆರೆ ಸ್ವಚ್ಛತೆ ಬಗ್ಗೆ ವಿಶೇಷ ಆಸಕ್ತಿ ವಹಿಸ್ತಾ ಇದ್ದಾರೆ. ಅದು ತಾವು ದುಡ್ಡಿಲ್ಲದೆ ಈ ಒಂದು ಕಾರ್ಯದಲ್ಲಿ ತೊಡಗಿಸಿದ್ರಿ, ಯಾರೂ ಮಾಡ್ಬೋದಾದಂಥ ಒಂದು ಕೆಲಸಕ್ಕೆ ತೊಡಗಿಸಿದ್ರಿ. ಒಟ್ಟು ಎಷ್ಟು ಕೆರೆಗಳಾದವು ಮತ್ತು ಎಷ್ಟು ನದಿಗಳಾದವು, ನದಿಯ ಸ್ವಚ್ಛತೆಯು ಕೂಡ ತಾವು ನೇತ್ರಾವತಿಯಿಂದ ಹಿಡಿದು ಬಹಳಷ್ಟು ನದಿಗಳನ್ನು ಮಾಡಿದ್ದೀರಿ. ಅದ್ರ ಬಗ್ಗೆ ಹೇಳಿ. ಒಂದು ಕೆರೆಗಳು ನಾವು ತುಂಬಾ ವಿಶೇಷವಾಗಿ ಕೈ ಹಾಕ್ಲಿಲ್ಲ, ಯಾಕಂದ್ರೆ ತುಂಬಾ ಜನ ಕೆರೆಗಳಿಗೆ ಬಂದ್ಬಿಟ್ರು. ನಾವು ಕಲ್ಯಾಣಿ ಮಾಡ್ತಿದ್ದಂತೆ ತುಂಬಾ ಜನ ಕೆರೆಗಳಿಗೆ ಕೈ ಹಾಕಿದ್ರು. ನಾವು ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಹೋಗಿ ನದಿಗಳನ್ನ ಕೈಗೆ ತಗೊಂಡ್ವಿ. ಕೆರೆಗಳು ರಾಜ್ಯಾದ್ಯಂತ ಅನೇಕರು ತುಂಬಾ ಪ್ರಯತ್ನ ಪಟ್ಟು ಸಾಕಷ್ಟು ಕೆರೆಗಳನ್ನ ಪುನರುಜ್ಜೀವನ ಮಾಡುವಾಗ ನಾವು ಅನ್ಕೊಂಡ್ವಿ ನದಿಯನ್ನ ಸ್ವಚ್ಛವಾಗಿ ಹರಿಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ. ನಮ್ ಜನ ಟ್ರಿಪ್ಪಿಗೆ ಅಂತ ಹೋಗ್ತಾರೆ, ಊರಿಂದ ಊರಿಗೆ ತಿರುಗಾಡ್ತಿರ್ಬೇಕಾದಾಗ ದೇವಸ್ಥಾನಗಳಿಗೆ ಹೋಗುವಾಗ ನದಿಯಲ್ಲಿ ತಮ್ಮ ಪಂಚೆನ್ ಬಿಟ್ಬಿಡ್ತಾರೆ, ಬಟ್ಟೆನ್ ಬಿಡ್ತಾರೆ. ಐ ಹ್ಯಾವ್ ಸೀನ್ ಅಂಡರ್ವೇರ್ ನಿಂದ ಹಿಡಿದು ಉಟ್ಕೊಂಡಿರೋ ಸೀರೆವರೆಗೂ ಎಲ್ಲವನ್ನು ನದಿಗೆ ಹಾಕಿ ಹೋಗ್ತಾರೆ. ಆ ನೈಲಾನ್ ಸೀರೆ ಎಲ್ಲ ನದಿಯ ಮೇಲೆ ಬಿದ್ದಿದ್ದಾಗ ಅದ್ರ ಮೇಲೆ ಮರಳು ನಿಂತ್ಕೊಂಡು ಅದ್ರ ಮೇಲೆ ಗಿಡ ಬೆಳೆಯುತ್ತೆ ಸರ್. ಆ ನೀರು ಮತ್ತೆ ಇಂಗದಿಲ್ಲ, ಅದೊಂಥರ ನದಿಯನ್ನು ಉಸಿರುಗಟ್ಟಿಸುವಂತೆ. ಆ ನದಿ ಅನ್ನುವಂಥದ್ದನ್ನ ತಾಯಿ ಅಂತ ಭಾವಿಸೋದಾದ್ರೆ ಅವಳು ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತಿರುವಂತ ವಾತಾವರಣ ಅಂತ. ನಾನು ಯಾಕೆ ಇದನ್ನ ಈ ತರದ ರೂಪಕದೊಂದಿಗೆ ಹೇಳ್ತಿದ್ದೀನಿ ಅಂತಂದ್ರೆ, ನಾವು ಕ್ಲೀನ್ ಮಾಡುವಾಗ ಕೊಳಕಾಗಿರ್ತಿತ್ತು, ಅದು ಅದರಲ್ಲಿ ಪಾಚಿ ಕಟ್ಟಿರ್ತಿತ್ತು, ಅದರಲ್ಲಿ ಜನ ಗಲೀಜ್ ಮಾಡಿದ್ದಿರ್ತಿತ್ತು, ಎಲ್ಲವನ್ನು ತೆಗೆದು ಆಚೆ ಹಾಕಿ ಕ್ಲೀನ್ ಮಾಡಿದ ನಂತರ ಆ ನದಿ ಹರಿಯೋದು ನಮ್ಗೆ ಕಾಣ್ತಿತ್ತಲ್ಲ, ಆಸ್ ಇಫ್ ಆ ನದಿ ತಾಯಿ ಖುಷಿ ಪಡ್ತಿದ್ದಾಳೆ, ಉಸಿರಾಡ್ತಿದ್ದಾಳೆ ಅಂತ ಭಾವಪೂರ್ಣವಾಗಿ ಹೇಳ್ತಾ ಇದ್ರಿ. ಆ ವಿಚಾರವನ್ನು ನೋಡುವಾಗ ನಮ್ಗೆ ಅನ್ನಿಸ್ತಿತ್ತು ಇದು ಮಾಡಬೇಕು ಅಂತ. ಅಂಡ್ ಗೊತ್ತಿಲ್ಲ ನನಗೆ ಇದು ಭಗವಂತನ ಕೃಪೆಯು ಹೆಂಗೆ ಅಂತಂದ್ರೆ, ಎಷ್ಟು ಕಡೆಗಳನ್ನ ನದಿ ಕ್ಲೀನ್ ಮಾಡಿದೀವೋ ಆಲ್ಮೋಸ್ಟ್ ಆಲ್, ಎಲ್ಲೂ ಇಲ್ಲ ಅಂತಿಲ್ಲ. ಇದಕ್ಕೆ ನಮ್ಮ ಹುಡುಗರೇ ಸಾಕ್ಷಿ, ಜೊತೆಲಿ ಕ್ಲೀನ್ ಮಾಡಿದವರು. ಕ್ಲೀನ್ ಮಾಡೋವರೆಗೂ ಹೇಗೋ ಇರ್ತಿತ್ತು, ಕ್ಲೀನ್ ಮಾಡೋ ಸಂಜೆ ದೊಡ್ಡ ಮಳೆ ಬರ್ತಿತ್ತು. ಮಳೆ ಬಂದು ಆ ನದಿಗೆ ಆನಂದ ಆಗಿದೆ, ಪರಿಸರಕ್ಕೆ ಆನಂದ ಆಗಿದೆ ಅಂತ ನಮಗೆ ಭಾವ ಸಿಗೋ ತರ ಮಾಡ್ತಿತ್ತು. ನಮ್ಗೆ ಆವಾಗ ಅನ್ನಿಸ್ತಿತ್ತು ಇದೇನೋ ಒಂದು ಕನೆಕ್ಷನ್ ಇದೆ ಇದಕ್ಕೆ. ನಾವು ಮಾಡುವ ಒಂದು ಸಣ್ಣ ಕಾರ್ಯಕ್ಕೂ ಕೂಡ ಒಂದು ವಿಶೇಷವಾದ ಅದರ ಅಭಿಮಾನಿ ದೇವತೆ ಅದಕ್ಕೆ ಪ್ರಸನ್ನಳಾಗ್ತಾಳೆ ಅಂತ ನಮ್ಗೆ ಅನ್ನಿಸ್ತಿತ್ತು. ಅದು ಕೂಡ ಆಡ್ ಮಾಡ್ತು. ಹೀಗಾಗಿ ನನ್ಗನ್ಸುತ್ತೆ ಕರ್ನಾಟಕದಲ್ಲಿ 10ಕ್ಕೂ ಹೆಚ್ಚು ನದಿಗಳನ್ನ ನಾವು ಸ್ವಚ್ಛ ಮಾಡಿದ್ದೀವಿ. ಕೆಲವು ನದಿಗಳನ್ನ ಪ್ರತಿ ವರ್ಷ ಕ್ಲೀನ್ ಮಾಡ್ತೀವಿ. ಎಲ್ಲೆಲ್ಲಿ ನಮ್ಮ ಟೀಮ್ ಸ್ಟ್ರಾಂಗ್ ಆಗಿದೆಯೋ ಅಲ್ಲೇ ಇದ್ದವರು ಅದನ್ನೊಂದು ಮೂವ್ಮೆಂಟ್ ಆಗಿ ಮಾಡ್ತಾರೆ. ಉದಾಹರಣೆಗೆ ನಂಜನಗೂಡಿನ ಭಾಗದವರು ಕಪಿಲಾ ನದಿನ ಮಾಡ್ತಾರೆ, ಟಿ ನರಸೀಪುರದ ಭಾಗದಲ್ಲಿ ಕಾವೇರಿ ನದಿನ ಕ್ಲೀನ್ ಮಾಡ್ತೀವಿ. ಎಲ್ಲೆಲ್ಲಿ ಈ ಥರದ ನಮ್ಮ ಟೀಮ್ ಸ್ಟ್ರಾಂಗ್ ಆಗಿದೆಯೋ ಅವ್ರು ಪ್ರತಿ ವರ್ಷ ಅದನ್ನು ಮಾಡಿ ಆ ನದಿಯನ್ನ, ನಾನೇ ಹೇಳ್ತೀನಲ್ಲ, ಮೊದಲನೇ ಬಾರಿಗೆ ನಾವು ಕ್ಲೀನ್ ಮಾಡುವಾಗ ನಿಮಗೆ 70-80 ಟ್ರ್ಯಾಕ್ಟರ್ ಗಲೀಜ್ ಬರ್ತಿತ್ತು. 2ನೇ ವರ್ಷ ಮಾಡುವಾಗ 40 ಟ್ರ್ಯಾಕ್ಟರ್ ಬರ್ತಿತ್ತು, ಆಮೇಲೆ 20 ಟ್ರ್ಯಾಕ್ಟರ್. ಈಗಲೂ ಬರುತ್ತೆ, 4-5 ಟ್ರ್ಯಾಕ್ಟರ್ ಇಳಿಯುತ್ತೆ, ಕೆಲಸ ಬೇಗ ಮುಗಿಯುತ್ತೆ. ಸೊ ನನಗೆ ಅನ್ಸುತ್ತೆ, ನಾನು ಅರ್ಜ್ ಮಾಡ್ತೀನಿ ಪ್ರತಿಯೊಬ್ಬರನ್ನು, ನಿಮ್ಮ ಊರಿನಲ್ಲಿ ನದಿ ಇದ್ರೆ ದಯಮಾಡಿ ಒಂದು ಟೀಮ್ ಅನ್ನು ತೆಗೆದುಕೊಂಡು ಪ್ರತಿ ವರ್ಷ ಈ ಒಂದು ಚಟುವಟಿಕೆ ಮಾಡಿಬಿಟ್ರೆ ಬಹುಶಃ ನಮ್ಮನ್ನ ಯಾರು ಜೀವನದಿಯಾಗಿ ಕಾಪಾಡಿದ್ದಾಳು ಸರ್, ನದಿ ಇಲ್ಲದೆ ಹೋದ್ರೆ ನಾಗರಿಕತೆ ಇಲ್ಲ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂತ ಸಂಗತಿ. ಹೀಗಿರುವಾಗ ಆ ನದಿ ಲುಪ್ತಗೊಳ್ಳಿಕ್ ಬಿಡದೆ ನಮ್ಮ ನಾಗರಿಕತೆಯನ್ನು ಉಳಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ ಅಂತ ನನಗೆ ತುಂಬಾ ದೊಡ್ಡದಾದಂತ ವಿಚಾರ. ಇದು ತುಂಬ ಆಗಲೇಬೇಕಾದಂಥ ಕಾರ್ಯ, ಪ್ರಶ್ನೆ ಇಲ್ಲ. ಇದು ಈಗ ಎಷ್ಟು ಜನ ಇದರಲ್ಲಿ ತೊಡಗಿಸಿದ್ದೀರಿ ನೀವು? ಕರ್ನಾಟಕದಲ್ಲಿ ಎಷ್ಟು ಜನ ಯುವಕರನ್ನ ಪ್ರೇರಣೆ ಮಾಡಿ ಯುವ ಬ್ರಿಗೇಡ್ ಚಟುವಟಿಕೆಗಳಿಗೆ ತೊಡಗಿಸಿದ್ದೀರಿ? ನಾವೊಂದು ಒಂದು ಕಾಲ್ನಲ್ಲಿ ಒಂದು 8ರಿಂದ 10,000 ಜನ ಸೇರ್ತೀವಿ ಸರ್. ಒಂದು ಕಾಲ್ ಕೊಟ್ಟು ಈ ಥರದ್ದೇನೋ ಕೆಲಸ ಇದೆ, ಬರಲೇಬೇಕು ಅನ್ನೋ ಆಗ್ರಹ ಮಾಡಿದ್ರೆ 8-10 ಜನ ಬರ್ತೀವಿ. ಅಂದ್ರೆ 8-10 ಜನ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಕರ್ತರ ಕೆಲಸ ಮಾಡ್ತಾರೆ. ಅದು ಬಿಟ್ಟು ಹಿತೈಷಿಗಳ ರೂಪದಲ್ಲಿ ಬಹಳ ಜನ ನಮ್ಗೆ ಒಳಿತನ್ನ ಹಾರೈಸುವಂತ, ನಮ್ ಕೆಲಸ ಇದ್ದಾಗ ಬಂದು ಅಡಿಗೆ ಮಾಡಿಕೊಡುವಂತ ಬಹಳ ಚೆನ್ನಾಗಿರುತ್ತೆ ಸರ್. ನನಗೆ ಬಹಳ ಜನ ಕೇಳ್ತಾರೆ, ಬಹಳ ಜನರ ಪ್ರಶ್ನೆ ಇದೆ, ಚಕ್ರವರ್ತಿ ದುಡ್ಡು ಎಲ್ಲಿಂದ ಹೊಂದಿಸ್ತಾರೆ ಅಂತ. ಅವ್ರಿಗೊಂದು ಬಹಳ ಪ್ರಶ್ನೆ ಇದೆ. ನನಗೆ ಒಂದ್ಸಲ ವಿಜಯ್ ಸಂಕೇಶ್ವರ್ ಕೂತಾಗ ಮಾತನಾಡ್ತಿದ್ರು. ಅವರು ಒಂದ್ 2-3 ಸಂಗತಿಗಳನ್ನ ಹೇಳಿದ್ರು. ಮೊದಲನೇದು, ಒಬ್ಬ ವ್ಯಕ್ತಿ ಮನುಷ್ಯರನ್ನ ಮ್ಯಾನೇಜ್ ಮಾಡೋದು ಕಷ್ಟ. 2ನೇದು ಟೈಮ್ ಮ್ಯಾನೇಜ್ ಮಾಡೋದು ಕಷ್ಟ. 3ನೇದು ದುಡ್ಡನ್ನು ಮ್ಯಾನೇಜ್ ಮಾಡೋದು ಕಷ್ಟ. ಇವೆಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾಗಿ ಹೋಗುತ್ತೆ. ಬಟ್ ನೀವು 3ನ್ನೂ ಮ್ಯಾನೇಜ್ ಮಾಡ್ತಿದ್ದೀರಲ್ಲ ಅಂತ. ಬಟ್ ನಂಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಯಾರಿಗೂ ಗೊತ್ತಾಗದಿದೆ ಸರ್. ಒಂದು ಕಲ್ಯಾಣಿನ ಕ್ಲೀನ್ ಮಾಡುವಾಗ ಬೆಳಗ್ಗೆ ತಿಂಡಿ ಯಾರೋ ತಂದ್ಕೊಡ್ತಿದ್ರು, ಮಧ್ಯಾಹ್ನ ಊಟ ಯಾರೋ ತಂದ್ಕೊಡ್ತಿದ್ರು, ಆಮೇಲೆ ರಾತ್ರಿ ಹೋಗ್ಬೇಕಾದ್ರೆ ಕಟ್ಕೊಡ್ತಿದ್ರು ಕೆಲವರು. ಅಂದ್ರೆ ಜನಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಅಂತಂದ್ರೆ, ನೀವು ಯಾವುದಕ್ಕೂ ಫಂಡ್ ಮಾಡಬೇಕಾದ ಅಗತ್ಯ ಇಲ್ಲ, ಸಮಾಜ ರೆಡಿ ಇದೆ, ಆದ್ರೆ ವಿಶ್ವಾಸ ಬರುವಂತ ವ್ಯವಸ್ಥೆ ಆಗಬೇಕು. ಕೆಲಸ ಮಾಡ್ತೀರಾ ಅಂತ ವಿಶ್ವಾಸ ಬರಬೇಕು ಸರ್. ಅದು ಬಂತು ಅಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಕೆಲಸ ಆಗುತ್ತೆ. ಈ ದೃಷ್ಟಿಯಿಂದ ನೋಡುವಾಗ ನನ್ಗೆ ಅನ್ಸುತ್ತೆ ಸಮಾಜ ಇದಕ್ಕೆ ಸಿದ್ಧವಾಗಿದೆ. ಆದ್ರೆ ಸಮಾಜಕ್ಕೆ ಪ್ರೇರಣೆ ಕೊಟ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗಬಲ್ಲಂತ ಸಮರ್ಥವಾಗಿರುವಂತ ತರುಣರು ಅಲ್ಲಲ್ಲಿ ಬೇಕು. ಆ ದೃಷ್ಟಿಯಿಂದ ರಾಜ್ಯಾದ್ಯಂತ ಕನಿಷ್ಠ ಪಕ್ಷ 2,000 ಜನ ಒಳ್ಳೆ ಲೀಡರ್ಗಳಾಗಿ ತಮ್ಮ ಊರಿನಲ್ಲಿ ಈ ಚಟುವಟಿಕೆಯನ್ನು ಮಾಡ್ತಾರೆ. ಉದಾಹರಣೆಗೆ ಹೊನ್ನಾವರದಲ್ಲೇ ಶೆಟ್ಟಿ ಕೆರೆಯನ್ನ ಕ್ಲೀನ್ ಮಾಡುವಾಗ ಒಂದು ದಿನ ನಾನು ಕೆರೆ ಇಳಿದಿಲ್ಲ ಸರ್. ಆ ಕೆರೆಯನ್ನು ಕ್ಲೀನ್ ಮಾಡೋದು ಅಷ್ಟು ಹುಡುಗರೆ ಅವರೇ ಮಾಡ್ತಿದ್ರು. ಅವರಿಗೆ
ಸೂಕ್ತವಾಗಿರುವಂಥ ಸಪೋರ್ಟು ಬೇರೆ ಬೇರೆ ಕಾರಣಗಳಿಗೆ ನಿಲ್ತು ಅದು. ಆದರೆ ಉದ್ದೇಶ ಅಂತೂ ಇನ್ನೂ ಇದೆ, ಅದನ್ನು ಚಂದ ಮಾಡಬೇಕು, ಈ ಹೊನ್ನಾವರದ ಜನಕ್ಕೆ ಅದೊಂದು ಒಳ್ಳೆಯ ವಾತಾವರಣ ಆಗಬೇಕು ಅನ್ನೋ ಪರಿಕಲ್ಪನೆ ಆ ತರುಣರಿಗೆ ಇರೋದ್ರಿಂದ ನನಗನ್ಸುತ್ತೆ ಪ್ರತಿ ಊರಿನಲ್ಲೂ ಆ ಥರದ ಕೆಲವು ತರುಣರು ನಿರ್ಮಾಣಗೊಂಡ್ರು ನಮ್ಮ ಪ್ರಯತ್ನ ಸಾರ್ಥಕ ಅಂತ. ನನಗೆ ಈಗ ಇಂಥ ಸಂದರ್ಭದಲ್ಲಿ ಶೆಟ್ಟಿಕೆರೆ ನಾನು ಪ್ರತ್ಯಕ್ಷ ನೋಡಿದೆ, ತಾವು ಧರ್ಮಸ್ಥಳದಲ್ಲಿ ಎಲ್ಲ ಕೂಡ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀನಿ. ಚಕ್ರವರ್ತಿಯವರು ಇಷ್ಟೆಲ್ಲ ಶ್ರಮ ಪಡ್ತಾರೆ, ಇಷ್ಟೆಲ್ಲ ಯುವಕರು ಶ್ರಮ ಪಡ್ತಾರೆ, ನಾವು ಕೂಡ ಅವ್ರ ಜೊತೆಗೆ ಹೋಗೋಣ, ಕೊನೆ ಪಕ್ಷ ಚೆನ್ನಾಗಿಟ್ಕೊಳ್ಳೋಣ ಅನ್ನೋಂಥ ಭಾವನೆ ಬರೋದಿಲ್ಲಲ್ಲ, ಅದು ನಿಮ್ಗೆ ಫೀಲ್ ಆಗೋದಿಲ್ವಾ? ಆಗುತ್ತೆ ಸರ್, ಖಂಡಿತವಾಗೂ ಆಗುತ್ತೆ. ಬಟ್ ನನಗೆ ಒಂದು ಏನಿದೆ ಅಂತಂದರೆ, ಈ ಕರ್ಮ ಮಾಡೋದು ನನ್ನ ಕರ್ತವ್ಯ ಅಂತ ಅಷ್ಟೇ. ಫಲಾಫಲಗಳನ್ನ ಭಗವಂತನ ಇಚ್ಛೆಗೆ ಬಿಡೋದು, ಅದರಿಂದ ಆಚೆ ನಾವು ನೋಡೋದಿಲ್ಲ. ನಾನು ನಮ್ಮ ಜೊತೆಲಿರುವಂಥ ಹುಡುಗರಿಗೂ ಅದನ್ನೇ ಹೇಳಿದ್ದೀನಿ, ಮಾಡುವುದು ನಮ್ಮ ಕರ್ತವ್ಯ, ಮಾಡೋಣ ಅದನ್ನ. ಯಾಕೆಂದ್ರೆ ಇದು ನನ್ನದ್ದು ಕೆಲವೊಂದು ಜವಾಬ್ದಾರಿನ ಇದಕ್ಕೆ ಕೊಟ್ಟು ಹೋಗೋದಿದೆ, ಅದನ್ನು ಮಾಡೋಣ. ಆದರೆ ಸಮಾಜ ಉಳಿಸ್ಕೊಳ್ಳುತ್ತೋ ಬಿಡುತ್ತೋ ಹೇಗೆ ಅಂತ ಯೋಚನೆ ಮಾಡೋಣ ಅಂತ. ಆದರೆ ಒಂದಂತೂ ಹೌದು, ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರು ಮೊದಲೆಲ್ಲ ತಮ್ಮ ಪಂಚೆಯನ್ನು ಬಿಟ್ಟು ಹೋಗ್ತಿದ್ರು. ಸರ್, ಈಗ ನಾನು ಉದ್ದಕ್ಕೂ ನೋಡ್ತೀನಲ್ಲ, ಅನೇಕ ನದಿಗಳಲ್ಲಿ ಅವ್ರು ಬಿಡುವಂತ ಪಂಚೆಯ ಪ್ರಮಾಣ ಕಡಿಮೆ ಆಗ್ಬಿಟ್ಟಿದೆ. ಅಂದ್ರೆ ಅವ್ರಿಗೆ ಅನ್ಸಿದೆ ಇದು ಮಾಡ್ತಿದ್ದಾರೆ, ನಾವು ಇದನ್ನ ಸರಿಯಾಗಿ ಇಟ್ಕೋಬೇಕು ಅಂತ. ಆ ದೃಷ್ಟಿಯಿಂದ ನೋಡುವಾಗ ಜಾಗೃತಿಗೆ ತುಂಬಾ ಸಮಯ ಹಿಡಿಯುತ್ತೆ ಅಂತ. ನಾನೊಂದ್ಸಲ ಈ ಋಷಿಕೇಶಕ್ಕೆ ಹೋಗಿದ್ದಾಗ ಅಲ್ಲೊಂದು ದೊಡ್ಡ ಆಶ್ರಮ, ಅಲ್ಲಿನ ಸ್ವಾಮೀಜಿಗಳು ನದಿಯ ಕುರಿತಂತೆ ಕೆಲಸ ಮಾಡ್ತಾರೆ. ನಾನೊಂದ್ಸಲ ಆ ಸ್ವಾಮೀಜಿಯವರು ಆಪ್ತವಾಗಿ ಮಾತನಾಡ್ತಾರೆ, ನಮ್ಮ ಕೆಲಸವನ್ನು ನೋಡಿ ನನ್ನಲ್ಲಿ ಬಹಳ ಪ್ರೀತಿಯಿಂದ ಅವರು ತುಂಬಾ ಆಪ್ತ ವಲಯಕ್ಕೆ ಕರ್ಸ್ಕೊಂಡು ಮಾತನಾಡ್ತಿರುವಾಗ ನಾನು ಕೇಳಿದೆ, ವೇದಗಳಲ್ಲಿ ಎಲ್ಲಾದ್ರೂ ಸ್ವಚ್ಛತೆಯ ಕುರಿತಂತೆ ಹೇಳಿರುವ ಮಾತಿದೆಯಾ ಅಂತ. ಅವ್ರು ಒಂದ್ಸಲ ಗಾಬರಿ ಆದ್ರು. ಅವ್ರು ಕೇಳಿದ್ರು, ನನ್ಗೆಲ್ಲೂ ನೆನಪಾಗ್ತಿಲ್ಲ ಅಂತಂದ್ರು. ಆಮೇಲೆ ಕೇಳಿದ್ರು, ಯಾಕೆ ಈ ಪ್ರಶ್ನೆ ಬಂತು ನಿನಗೆ ಅಂತ. ಸ್ವಚ್ಛತೆಯ ಬಗ್ಗೆ ಯಾರು ಮಾತನಾಡ್ತಾರೆ ಅಂತಂದ್ರೆ, ಎಲ್ಲಿ ಕೊಳಕಿರುತ್ತೋ ಅವ್ರು ಸ್ವಚ್ಛತೆಯ ಬಗ್ಗೆ ಪದೇ ಪದೇ ಪಾಠ ಮಾಡಬೇಕು. ಕೊಳಕೆ ಇಲ್ಲ ಅಂತಂದ್ರೆ ಸ್ವಚ್ಛತೆಯ ಬಗ್ಗೆ ಪಾಠ ಮಾಡಬೇಕಾಗಿಲ್ಲ. ಹಾಗಿದ್ಮೇಲೆ ವೇದಗಳಲ್ಲಿ ಈ ಪ್ರಶ್ನೆ ಇಲ್ಲ ಅಂತಂದ್ರೆ ನಮ್ಮ ಕಾಲಘಟ್ಟ ಯಾವತ್ತೂ ಸ್ವಚ್ಛವಾಗಿದ್ದಿದ್ದೆ, ನಾವು ಗಲೀಜಾಗಿದ್ದು ಯಾವಾಗ ಅನ್ನೋದಕ್ಕೂ ಕೂಡ ಒಂದು ಹುಡುಕಾಟ ನಡಿಬೇಕು ಅಂತ. ನನ್ಗನ್ಸುತ್ತೆ ಅನೇಕ ಬಾರಿ ಬಡತನದೊಂದಿಗೆ ಕೊಳಕು ಬಂದ್ಬಿಡುತ್ತೆ ಅಂತ. ಹೊಟ್ಟೆಯೇ ನನಗೆ ತುಂಬಿಸೋದು ಕಷ್ಟ ಆದಾಗ ಬೇರೆ ಎಲ್ಲದರ ಗಮನ ಕಡಿಮೆ ಆಗುತ್ತೆ. ಈ ಆಕ್ರಮಣದ ಕಾಲಘಟ್ಟದಲ್ಲಿ ನಾವ್ ಯಾವಾಗ ಇದಕ್ಕೆ ಸಿಕ್ಕಾಕೊಂಡ್ಬಿಟ್ವೋ ಆಗಾಯ್ತು ಅಂತ. ಅದಕ್ಕೆ ನನ್ಗನ್ಸೋದು ಪ್ರಾಸ್ಪರಿಟಿಯೊಂದಿಗೆ, ಸಮಾಜಕ್ಕೆ ಇದರ ಅರಿವಿನ ಚಿಂತನೆಯೊಂದಿಗೆ ಅವರಿಗೆ ಹೊಟ್ಟೆಗೂ ಸಾಕಷ್ಟಿದೆ ಅಂತ ಆದಾಗ ಸಹಜವಾಗಿ ಸ್ವಚ್ಛಗೊಳ್ತಾರೆ ಅಂತ ಅನ್ಸುತ್ತೆ. ಹೀಗಾಗಿ ಇವೆಲ್ಲವೂ ಕೂಡ ಎಕನಾಮಿಕಲ್ ಕಂಡೀಷನ್ ಒಂದಿಗೆ ಕನೆಕ್ಷನ್ ಇದೆ ಅಂತ ನಾನು ಭಾವಿಸ್ತೇನೆ. ಆದಾಗ ಸಹಜವಾಗಿ ಸಮಾಜ ತನ್ನನ್ನು ತಾನು ಸುಧಾರಿಸಿಕೊಳ್ಳುತ್ತೆ ಅಂತ ನನಗೆ ಇದ್ರ ಪರಿಣಾಮ ಆಗೇ ಆಗ್ತದೆ. ಇಂದಲ್ಲ ನಾಳೆ ಇನ್ನೊಂದು ನಾಡದ್ದು ಬಿತ್ತಿದ ಬೀಜ ಬೆಳೀತದೆ. ಇವತ್ತು ತೆಂಗಿನ ಸಸಿ ನೆಟ್ಟರೆ 20 ವರ್ಷ ಆಗ್ತದೆ ಫಲ ಕೊಡೋದಕ್ಕೆ. ಹಿರಿಯರೆಲ್ಲ ಸಸಿಯನ್ನು ನೆಟ್ಟರು, ತೆಂಗಿನ ಗಿಡ ನೆಟ್ಟರು, ದೊಡ್ಡ ದೊಡ್ಡ ಮರಗಳನ್ನು ನೆಟ್ಟರು. ಅದು ಅವರ ಕಾಲಕ್ಕಾಗಿ ಅಲ್ಲ, ಮೊಮ್ಮಕ್ಕಳ ಕಾಲಕ್ಕೆ ಅಂತ. ಇವತ್ತು ನೀವು ಮಾಡಿರ್ತಕ್ಕಂಥದ್ದು ಇನ್ನೊಂದು ಕಾಲಕ್ಕೆ ಪ್ರಯೋಜನ ಆಗ್ಬೋದು. ಆ ಮಟ್ಟಿಗೆ ತುಂಬ ಯಶಸ್ವಿಯಾದಂಥ ಕಾರ್ಯಕ್ರಮ ಅದು. ಇನ್ನು ದೇವರ ಫೋಟೋಗಳನ್ನು ಅದು ನಮ್ದೊಂದು ಬಹಳ ವಿಶೇಷವಾಗಿರುವಂಥ ಕಾನ್ಸೆಪ್ಟ್. ರಸ್ತೆಯಲ್ಲಿ ಓಡಾಡುವಾಗ ನಮ್ಮೆಲ್ಲ ಮನೆಗಳು ಹೇಗಿವೆ ಅಂತಂದ್ರೆ, ನದಿನ ಕ್ಲೀನ್ ಮಾಡೋದು, ಕೆರೆನ ಗಲೀಜ್ ಮಾಡೋದು ಒಂದು ಪಾರ್ಟು. ನಮ್ಮ ಮನೇಲಿ ದೇವರ ಕೋಣೆಯಲ್ಲಿ ಫೋಟೋ ಇಟ್ಟಿರ್ತೀವಿ, ಅದರ ಜೊತೆಗೆ 10 ವರ್ಷಗಳ ತಾದಾತ್ಮ್ಯ ಇರುತ್ತೆ. ನನ್ನ ಮನೆ ಶಿಫ್ಟ್ ಮಾಡಬೇಕಾದಾಗ ಹೊಸ ಮನೆಯಲ್ಲಿ ದೇವರ ಕೋಣೆ ಚಿಕ್ಕದು ಅಂತ ಈ ಫೋಟೋ ತೆಗೆದು ಬಿಸಾಕಬೇಕು. ಆದ್ರೂ ಭಯ ಎಷ್ಟಿದೆ ನಮ್ಮವ್ರಿಗೆ ಅಂದ್ರೆ, ಎಲ್ಲೆಲ್ಲೋ ಬಿಸಾಕೋದಿಲ್ಲ, ಎಲ್ಲೋ ಹೋಗೊಂದು ಮರದ ಕೆಳಗೆ ಇಟ್ಬಿಡ್ತಾರೆ. ಬಹಳ ದುರಂತ ಏನು ಅಂತಂದ್ರೆ, ತುಂಬಾ ಜನ ಅದನ್ನ ತೋರಿಸಿ ಆಡ್ಕೊಳ್ತಾರೆ. ಸರ್, ನಿಮ್ಮ ದೇವರಿಗೆ ತಮ್ಮನ್ ತಾನು ರಕ್ಷಣೆ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಇಲ್ಲ, ಇನ್ನು ನಿಮ್ಮನ್ನೇನು ರಕ್ಷಣೆ ಮಾಡ್ತಾನೆ ಅಂತಂದ್ರೆ ಹೊಸ ಪೀಳಿಗೆಯ ತರುಣರಿಗೆ ಇದೊಂಥರ ಪ್ರಶ್ನೆ ಇದು. ಅದಕ್ಕೆ ನಾವು ಡಿಸೈಡ್ ಮಾಡಿದ್ವಿ, ಇದಕ್ಕೆ ಉತ್ತರ ಹುಡುಕೋದು ನೀವು ಹಾಕಬೇಡಿ ಅಂತ ಬೈಯೋದ್ರಿಂದ ಆಗೋದಿಲ್ಲ, ನೀವು ಹಾಕಿ ನಾವು ಸರಿ ಮಾಡ್ತೀವಿ ಅದನ್ನ ಅಂತ ಹೇಳಿ ನಾವು ಕಣಕಣದಲ್ಲೂ ಶಿವ ಅಂತ ಮಾಡಿದ್ವಿ. ಶಿವ ಚಿತ್ರದಲ್ಲಿ ಮಾತ್ರ ಇದ್ದಾನೆ, ನಾವೀಗ ಅದನ್ನ ತೆಗೆದು ಪೂರ್ತಿ ಡಿಸ್ಮ್ಯಾಂಟಲ್ ಮಾಡಿ ಆ ಫೋಟೋನ ಒಂದು ಹಳ್ಳ ತೆಗೆದು ಹೂತು ಒಂದು ಗಿಡ ಹಾಕ್ತಿವಿ. ಅಲ್ಲಿವರೆಗೂ ಫೋಟೋದಲ್ಲಿದ್ದ ಶಿವ ಈಗ ಈ ಗಿಡದ ಮೂಲಕ ಕಣಕಣದಲ್ಲೂ ಶಿವವಾಗಿರ್ತಾನೆ ಅಂತ ಕಲ್ಪನೆ ಕೊಟ್ಟಿವಿ. ಯಾಕಂದ್ರೆ ನಮ್ಮ ಹುಡುಗರಿಗೂ ನಾವು ದೇವ್ರ ಫೋಟೋನ ಏನೋ ಮಾಡ್ತಿದೀವಿ ಅನ್ನೋ ಹೆದರಿಕೆ ಇರಬಾರ್ದು. ಉಲ್ಟಾ ನೀವು ಅದನ್ನು ವಿಸ್ತಾರಗೊಳಿಸ್ತಾ ಇದ್ದೀರಾ. ಇಷ್ಟು ದಿನ ಫೋಟೋದೊಳಗೆ ಬಂದಿತನಾಗಿದ್ದ ಶಿವ ಈಗ ಕಣಕಣದಲ್ಲೂ ಹಬ್ಬಿ ಆಶೀರ್ವಾದ ಮಾಡ್ತಿದ್ದಾನೆ ಅನ್ನೋ ಕಲ್ಪನೆ ಕೊಟ್ಟ ನಂತರ ಊರೂರುಗಳಲ್ಲೂ ಕೆಲಸ ನಡೀತು ಸರ್. ಈಗ ಹೇಗಿದೆ ಅಂತಂದ್ರೆ, ಎಲ್ಲೆಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೋ ಅಲ್ಲಿ ಹೆಚ್ಚು ಕಡಿಮೆ ಈ ಫೋಟೋಗಳ ರಾಧಾಂತವೇ ಇಲ್ಲ ಅಂತ. ಬೆಂಗಳೂರಿನಲ್ಲಂತೂ ನಾವು ಒಂದ್ಸಲ ಚಾಲೆಂಜ್ ತಗೊಂಡು ನಂಗನ್ಸುತ್ತೆ 25-30 ಸಾವಿರ ಫೋಟೋಗಳನ್ನು ಒಂದ್ ಡೇ ವಿಲೇವರಿ ಮಾಡಿದ್ವಿ. ಈಗಲೂ ಅನೇಕರು ಫೋನ್ ಮಾಡ್ತಾರೆ ನಮ್ಗೆ, ಫೋನ್ ಮಾಡಿ ಸರ್ ಇಲ್ಲೊಂದಷ್ಟು
ಒಂದಷ್ಟು ಫೋಟೋಸ್ ಇದೆ ತಗೊಂಡ್ ಬರಲ್ಲ ಅಂತ ಕೇಳ್ತಾರೆ. ಆಮೇಲೆ ನಾವು ಅವ್ರಿಗೆ ಗೈಡ್ ಮಾಡ್ತೀವಿ, ನೀವೇ ಇದನ್ನ ಹೀಗೆ ಮಾಡ್ಬೋದು ಅಂತ, ಅಂಡ್ ದೇಲ್ ಡೂ ಇಟ್. ಅವರವರೇ ಮಾಡ್ತಾರೆ. ನಾನು ಮೊನ್ನೆ ನೋಡ್ತಿದ್ದೆ, ರೋಟ್ರಿನವ್ರು ಎಲ್ಲೋ ಒಂದ್ ಕಡೆ ಒಂದು ದೊಡ್ಡ ಮೂವ್ಮೆಂಟ್ ತಗೊಳ್ತಿದ್ದಾರೆ, ನಾವು ಇದನ್ನ ಕ್ಲೀನ್ ಮಾಡ್ತೀವಿ ಇನ್ಮೇಲೆ, ಕಲೆಕ್ಷನ್ ಒನ್ ಡೇ ಅಂತ ಇಟ್ಕೊಂಡು ಕ್ಲೀನ್ ಮಾಡಬೇಕು ಅಂತ. ಸರ್ ಫೈನ್, ಯಾರಾದ್ರೂ ಮಾಡಿದ್ರೆ ಬಹಳ ಸಂತೋಷ ಸರ್. ಇನ್ನೂ ಆಶ್ಚರ್ಯ ಅಂದ್ರೆ ಒಂದು ಒಳ್ಳೆ ಕೆಲಸ ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತಂದ್ರೆ, ಚಂಡೀಗಢದಲ್ಲಿ ಮೇಯರ್ ಅನೌನ್ಸ್ ಮಾಡಿದ್ದಾರೆ, ಗೊತ್ತಿಲ್ಲ ನಂಗೆ ಅವ್ರಿಗೆ ಹೇಗೆ ರೀಚ್ ಆಯ್ತಿದ್ದು ಅಂತ. ಮೇಯರ್ ಅನೌನ್ಸ್ ಮಾಡಿದ್ದಾರೆ, ನಮ್ಮ ಊರಿನಲ್ಲಿ ಎಲ್ಲೆಲ್ಲಿ ಫೋಟೋಗಳಿವೆಯೋ ಅದನ್ನ ತೆಗೆದುಕೊಂಡು ನಾವೇ ಇದನ್ನ ವ್ಯವಸ್ಥೆ ಮಾಡ್ತೀವಿ ಅಂತ ಗೌರ್ಮೆಂಟ್ ಪ್ರಾಜೆಕ್ಟ್ ಆಗಿ ಕನ್ವರ್ಟ್ ಆಗಿದೆ. ಅಂದ್ರೆ ಎಲ್ಲೋ ಕರ್ನಾಟಕದಲ್ಲಿ ಬಿತ್ತಿದ ಒಂದು ಬೀಜ ಅದು ಚಂಡೀಗಢದಲ್ಲಿ ಫಲ ಕೊಡುತ್ತೆ ಅಂತಂದ್ರೆ ಇಟ್ ಇಸ್ ಒಳ್ಳೆ ಪ್ರಶ್ನೆ ಇಲ್ವೇ ಇಲ್ಲ. ಎಲ್ಲವೂ ರಚನಾತ್ಮಕವಾದಂತಹ ಕೆಲಸಗಳು, ಪ್ರಶ್ನೆ ಇಲ್ವೇ ಇಲ್ಲ. ಈಗ ಮೋದಿ ಇದಕ್ಕೆ ಬರ್ತೇನೆ. ತಾವು ನಮೋ ಬ್ರಿಗೇಡ್ ಆರಂಭಿಸುವ ಮುಖಾಂತರವಾಗಿ ಒಂದು ರೀತಿಯ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥದ್ದು, ಒಬ್ಬ ಪ್ರಧಾನಿಯ ಆಡಳಿತದ 10 ವರ್ಷದ ಸಾಧನೆಗಳನ್ನು ಹೇಳ್ತಕ್ಕಂಥದ್ದು, ಇದು ಯಾವುದೂ ಕೂಡ ತಪ್ಪಲ್ಲ. ಕೆಲವರು ತಪ್ಪು ತಿಳ್ಕೊಂಡಿರ್ಬೋದು, ಪ್ರಶ್ನೆ ಬೇರೆ. ಇದು ಹೇಗೆ ತಮಗೆ ವಿಚಾರಕ್ಕೆ ಬಂತು? ಇದನ್ನು ಈಗ ರಾಜಕೀಯೇತರ ವ್ಯಕ್ತಿಯಾಗಿ, ರಾಜಕೀಯ ಯಾವ ಆಸಕ್ತಿ ಇಲ್ಲದಿದ್ದರೂ ಕೂಡ, ರಾಜಕೀಯ ಅಂದರೆ ಒಂಥರ ಕಾಂಟ್ರವರ್ಷಿಯಲ್, ವಿವಾದಾತ್ಮಕವಾದ ಸಂಗತಿ, ಹೋದರೆ ಸ್ವಲ್ಪ ಕೆಸರು ಮೈ ಬಡ್ಕೊಳ್ಳುತ್ತೆ, ಏನಾದರೂ ಯಾರು ಕೇಳಬೇಕು ಇಂಥದ್ದು. ತಾವು ಭಾಳ ಸೂಕ್ಷ್ಮ ಮನಸ್ಸಿನವರು, ಗೊತ್ತು ನನಗೆ. ಕಷ್ಟ ಆಗಲಿಲ್ವ ಇದು? ಆದರೂ ಇದನ್ನು ಮಾಡ್ಕೊಂಡು ಬಂದ್ರಿ, ಏನು ಅನ್ನಿಸ್ತದೆ? ಆ ದೊಡ್ಡ ಮೂಮೆಂಟ್, ತುಂಬ ಬೈಕ್ ರ್ಯಾಲಿಯೋ ಇನ್ನೇನು, ಈ ಸಲ ಎಲೆಕ್ಷನ್ ಭಾಳ ಅದ್ಭುತವಾಗಿತ್ತು, ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ತುಂಬ ಜನ, ಎಷ್ಟೆಷ್ಟೋ ಜನ ಮಲಗಿಕೊಂಡ್ರೆ ಏನೋ ಒಂದು ಕಾರ್ಯಕ್ರಮ ಇತ್ತಲ್ಲ, ಅದು ಅದು ಹೇಳು 10 ಈಗ 10-20 ಸಾವಿರ ಜನ ಆಡಿಯನ್ಸನ್ನು ಎದುರಿ ಕೂರಿಸ್ಕೊಂಡು ಅಷ್ಟೂ ಜನ ಕೇಳೋ ಹಾಗೆ ಮಾಡೋದಿದೆಯಲ್ಲ, ಒಂದು ವಿಷಯದಲ್ಲಿ ಜ್ಞಾನ ಬೇಕು, ಹೃದಯದಲ್ಲಿ ಪ್ರಾಮಾಣಿಕತೆ ಬೇಕು, ಹೇಳುವಂಥ ವಿಷಯ ಸತ್ಯ ಆಗಿರಬೇಕು. ಈ ಮೂರರ ಕಾಂಬಿನೇಷನ್ ತಾವು ಮಾಡಿ ಕೊಡ್ತಾ ಇದ್ದೀರಲ್ಲ, ಅದು ಪರಿಣಾಮ ಆಗತ್ತೆ. ಯಕ್ಷಗಾನದವರು ಅರ್ಥ ಹೇಳ್ತಾರೆ, ಪಾತ್ರ ಮಾಡ್ತಾರೆ, ಅದು ಹೆಚ್ಚು ಪರಿಣಾಮ ಆಗೋದಿಲ್ಲ, ಮನರಂಜನೆ ಮಟ್ಟಿಗೆ. ತಾವು ಹೇಳಿದ್ದು ಅಷ್ಟು ಜನರ ಮೇಲೆ ಪರಿಣಾಮ ಆಗ್ತದೆ, ಅದು ಅದರಿಂದ ಪ್ರಯೋಜನ ಕೂಡ ಆಗ್ತಾ ಇದೆಯಲ್ಲ. ಹೇಗೆ ಸಾಧ್ಯ ಆಯಿತು? ಅದು ನಿಮಗೆ ಯಾವ ರೀತಿಯ ತೃಪ್ತಿ ಕೊಡ್ತು ಅನ್ನುವಂಥದ್ದನ್ನು ಹೇಳಿ. ಮತ್ತು ಇಂಥದ್ದು ಯಾಕೆ ಬೇಕು ಸರ್? 10 ವರ್ಷಗಳ ಮನಮೋಹನ್ ಸಿಂಗ್ ಆಡಳಿತದ ಕಾಲಕ್ಕೆ ಭಾರತ ಅತ್ಯಂತ ಕೆಟ್ಟ ಪರಿಣಾಮವನ್ನು ನೋಡ್ತು. ಒಂದು, ನಾವು ಅಣ್ಣಾ ಹಜಾರೆ ಆಂದೋಲನ ನೋಡಿದ್ವಿ. ಇನ್ಫ್ಯಾಕ್ಟ್ ಅರವಿಂದ್ ಕೇಜ್ರಿವಾಲ್ ಅದರಿಂದನೇ ಹೊರಗೆ ಬಂದವರು. ಬಾಬಾ ರಾಮದೇವ್ ಅವರು ಅದರಿಂದ ಅದು ದೊಡ್ಡ ಆಂದೋಲನವನ್ನು ರೂಪಿಸಿದ್ರು. ಭ್ರಷ್ಟಾಚಾರದ ಮೊದಲ 5 ವರ್ಷ ನಮ್ಗೆ ಅಷ್ಟು ಕಂಡು ಬರದೇ ಹೋದ್ರು. 2ನೇ 5 ವರ್ಷ ಅವ್ರದ್ದು ಏನಿತ್ತು ಅದು ಭ್ರಷ್ಟಾಚಾರದ ಕೂಪ. A to Z ಯಾವ ತರ ಭ್ರಷ್ಟಾಚಾರ ಆಯಿತು ಅನ್ನೋದನ್ನ ನಾವು ತಮಾಷೆ ಮಾಡಿ ಹೇಳ್ತಾ ಇದ್ದ ಪರಿಸ್ಥಿತಿ ಇತ್ತು. ಅಂದ್ರೆ ಅದೇ ಮೊಮೆಂಟಮ್ ಹಾಗೆ ಹೋಗಿದ್ದಿದ್ರೆ ಬಹುಶಃ ಯಾವ ಭಾರತವನ್ನು ಫ್ರೆಜಲ್ 5 ಅಲ್ಲಿತ್ತು ಭಾರತ, ಎಕನಾಮಿಕಲ್ ಕಂಡೀಷನ್ ಇನ್ಯಾವತ್ತೂ ಭಾರತದ ಇಂಪ್ರೂವ್ ಆಗಲ್ಲ ಅನ್ನುವಂಥ ಸ್ಥಿತಿಯಲ್ಲೆಲ್ಲ ಹೋಗಿದ್ದಾಗ ಇದರಿಂದ ಭಾರತವನ್ನು ಆಚೆ ತರೋದು ತರುಣರ ಜವಾಬ್ದಾರಿಯೂ ಕೂಡ ಆಗಿತ್ತು. ಬಿಕಾಸ್ ನಾಳೆ ದಿನ ನಾವು ನೋಡಬೇಕು, ನನ್ನ ತಂದೆಗೆ ವಯಸ್ಸಾಗಿದೆ, ಅವರಿಗೆ ಇನ್ನು 10 ವರ್ಷ ಮನಮೋಹನ್ ಸಿಂಗ್ ನಡೆದಿದ್ರು, ಅವರು ರಿಟೈರ್ ಆಗಿರ್ತಿದ್ರು, ಅವ್ರದ್ದು ಏನು ಪೆನ್ಷನ್ ಬರಬೇಕಿತ್ತು ಅದು ಬರ್ತಿತ್ತು, ಅವ್ರ ಜೀವನ ಮುಗಿತಿತ್ತು. ಆದರೆ ನಾನು ಮತ್ತು ನನ್ನ ಮುಂದಿನ ಪೀಳಿಗೆ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಸರಿಯಾಗಿರುವಂಥ ಸಮರ್ಥವಾಗಿರುವಂಥ ನಾಯಕತ್ವ ಬೇಕಿತ್ತು. ಮತ್ತು ಅದು ನಮ್ಗನ್ನಿಸ್ತು ಈ ನಾಯಕತ್ವ ಬದಲಾಗಿ ಒಂದು ಖಡಕ್ ಆಗಿರುವಂಥ ನಾಯಕತ್ವ, ಕೊನೆ ಪಕ್ಷ ಒಂದು ನಿರ್ಣಯವನ್ನ ಬಲವಾಗಿ ತೆಗೆದುಕೊಳ್ಳಬಲ್ಲಂತ ನಾಯಕತ್ವ ಬೇಕಿತ್ತು ಅಂತ. ಮೋದಿ ಬರ್ತಾರೆ ಅಂತ ಗೊತ್ತಾದಾಗ ವಿ ಥಾಟ್ ಮೋದಿ ಪರ್ಫೆಕ್ಟ್ ಆಗಿರುವಂತ ನಾಯಕತ್ವ ಇದಕ್ಕೆ ಅಂತ ಅನಿಸಿ ಸಮಾಜಕ್ಕೆ ಅದನ್ನು ರೀಚ್ ಮಾಡಿಸ್ಬೇಕಲ್ಲ. ಮತ್ತು ಒಂದೇನಿತ್ತು ಅಲ್ಲಿವರೆಗೂ ಅಂತಂದ್ರೆ ಜಾತಿಯ ಹೆಸರುಗಳಲ್ಲಿ ಸಮಾಜವನ್ನು ವಿಭಜಿಸುವ, ಜಾತಿ ಹೆಸರಲ್ಲಿ ವೋಟನ್ನು ಕೇಳುವಂತ ಮತ್ತು ಒಂದು ವೋಟ್ ಬ್ಯಾಂಕ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳುವಂತ ಪ್ರಕ್ರಿಯೆಯನ್ನು ಮೀರಿ ಭಾರತಕ್ಕೋಸ್ಕರ ವೋಟ್ ಮಾಡಿ ಅಂತ ಕೇಳುವಂತ ಒಂದು ಪ್ರಕ್ರಿಯೆ ಆಗ್ಬೇಕಿತ್ತು. ಆಗ ನಮೋ ಬ್ರಿಗೇಡ್, ಇನ್ಫ್ಯಾಕ್ಟ್ ನಮೋ ಬ್ರಿಗೇಡ್ ಅಂತ ನಾನು ಮಾಡಿದ್ದಲ್ಲ, ಮೊದಲು ಶುರು ಯಾರೋ ಮಾಡಿದ್ರು, ನನ್ನನ್ನು ತುಂಬಾ ಕೇಳಿದ್ರು ಶುರು ಮಾಡುವಾಗ. ನಾನು ಹೇಳಿದೆ ಪೊಲಿಟಿಕ್ಸ್ಗೆ ನಾನು ಬರೋದಿಲ್ಲ, ನಾನು ಇಷ್ಟಪಡೋದಿಲ್ಲ ಅಂತ. ಆದರೆ ಕಾಲಕ್ರಮದಲ್ಲಿ ಅನಿಸ್ತು ಇದು ಆಗಲೇಬೇಕಾಗಿರುವ ಕೆಲಸ ಅಂತೇಳಿ ನಾನು ಅವ್ರ ಜೊತೆ ಕೂಡ್ಕೊಂಡು ಇಡೀ ನಮೋ ಬ್ರಿಗೇಡ್ ಅನ್ನ ಮೂಲೆ ಮೂಲೆಗೂ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಸಮಾಜಕ್ಕೆ ನರೇಂದ್ರ ಮೋದಿ ಬಂದ್ರೆ ಏನಾಗಬಹುದು ಎನ್ನುವಂತ ಪರಿಕಲ್ಪನೆಯನ್ನ ಕಟ್ಟಿಕೊಟ್ವಿ. ಆದರೆ ಸೆಕೆಂಡ್ ಟೈಮ್ ಅಂದ್ರೆ ಆ ಟೈಮ್ ನರೇಂದ್ರ ಮೋದಿ ಆದ್ರೂ 272+ ಅಂತ ಅವ್ರು ಹೇಳಿದಾಗ ನಮಗೂ ನಗು ಬರ್ತಿತ್ತು. ನರೇಂದ್ರ ಮೋದಿ ಅವರು ಹುಚ್ಚಿಡ್ದಿದೆ, 272+ ಕಳೆದ 20-25 ವರ್ಷಗಳಿಂದ ಯಾರಿಗೂ ಬಂದಿಲ್ಲ, ಈಗ ಹೆಂಗ್ ಬರುತ್ತೆ ಅಂತ. ಬಟ್ 272+ ಬಂದೇ ಬಿಡ್ತು, ಅದೊಂದು ಸಂತೋಷದ ಸಂಗತಿ. 2ನೇ ಬಾರಿಗೆ ನರೇಂದ್ರ ಮೋದಿ ಅವರ ಮೊದಲನೇ ಆಡಳಿತಾವಧಿ ನಮ್ಗೆಲ್ರಿಗೂ ಬಹಳ ಖುಷಿ ಅನ್ನಿಸ್ತಿತ್ತು. ನಂಗೆ ತುಂಬಾ ಜನ ಕೇಳ್ತಿದ್ರು, ನೀ ಏನ್ ಹೇಳ್ಕೊಂಡು 1 ವರ್ಷ ತಿರುಗಾಡಿದ್ಯೋ ಅದ್ರಲ್ಲಿ ಏನಾದ್ರೂ ಬಂತ ನಿನಗೆ ಅಂತ. ನಾ ಕೇಳ್ತಿದ್ದೆ ಏನ್ ಅನ್ಕೊಂಡಿದ್ದೀನೋ ಮೊದಲನೇ ವರ್ಷವೂ ಮುಗಿದೋಯ್ತು ಅಂತ. ಬಿಕಾಸ್ ಮನಮೋಹನ್ ಸಿಂಗ್ ಆಡಳಿತ ನೋಡಿದ್ಮೇಲೆ ಇಷ್ಟು ಡೈನಮಿಕ್ ಆದ ಬದಲಾವಣೆ ಬರುತ್ತೆ ಅಂತ ಕನಸು ಕಟ್ಟಿರಲಿಲ್ಲ. ಬಟ್ ಅದು ಬಹಳ ಬೇಗ ಆಯ್ತು. ಬಟ್ 2ನೇ ಚುನಾವಣೆಯ ಮುಂಚೆ ಮತ್ತೊಮ್ಮೆ ಮಾಡಬೇಕಾದ ಅನಿವಾರ್ಯತೆ ಬಂತು. ಯಾಕೆಂದ್ರೆ ಪಂಚರಾಜ್ಯಗಳಲ್ಲಿ ಸೋಲಾಗಿತ್ತು.
ಅದಾದಾಗ ಅನ್ನಿಸ್ತು ಅಕಸ್ಮಾತ್ ಮೋದಿ ಈಗ ಕಳ್ಕೊಂಡ್ರೆ ಬಹಳ ಕಷ್ಟ ಇದೆ ಅಂತ. ಸೊ ಮತ್ತೊಮ್ಮೆ ಫೀಲ್ಡ್ಗೆ ದುಂಬಬೇಕಾಗಿ ಬಂತು, ಮತ್ತೆ ಸಮಾಜಕ್ಕೆ ನರೇಂದ್ರ ಮೋದಿ ಏನ್ ಮಾಡಿದ್ದಾರೆ, ಯಾಕೆ ಉಳಿಸ್ಕೊಳ್ಬೇಕು ಅಂತ ಮತ್ತೆ ಹೇಳಬೇಕಾದ ಪರಿಸ್ಥಿತಿ ಬಂತು. ಆಯ್ತು, 3ನೇ ಬಾರಿ ನಿಲ್ಸೋಣ ಅಂತಂದ್ರೆ ಇನ್ನು ಬೇಡ ಅಂತ ಅನ್ಕೊಂಡ್ರೆ, ಕರ್ನಾಟಕದ ಚುನಾವಣೆಯಲ್ಲಿ ಬಹಳ ಬೇಸರದ ಸಂಗತಿ ಏನು ಅಂದ್ರೆ, ನಮಗೆ ಫ್ರೀ ಬೀಸ್ ಕೊಡ್ತಾರೆ ಅನ್ನೋದ್ರ ಆಧಾರದ ಮೇಲೆ ವೋಟ್ ಮಾಡಿದೀವಿ ನಾವು ಬಸ್ ಟಿಕೆಟ್ ಫ್ರೀ ಅನ್ನೋದಕ್ಕೆ ಅದರ ಒಳಿತು ಕೆಡಕುಗಳು ಬಾಧ್ಯತೆಗಳು ಬೇರೆ. ಆದರೆ ಏನೋ ಫ್ರೀ ಸಿಗುತ್ತೆ ಅಂತ ಸಮಾಜ ವೋಟ್ ಮಾಡೋ ಹಂತಕ್ಕೆ ಬಂತು ಅಂತಂದ್ರೆ ನಮಗೂ ಮತ್ತು ವೆನಿಜುವೆಲಾಕ್ಕೂ ಬಹಳ ಡಿಫರೆನ್ಸ್ ಇರಲ್ಲ ಮುಂದಿನ ದಿನಗಳಲ್ಲಿ. ಇದನ್ನು ಎಚ್ಚರಿಸಬೇಕು ಸಮಾಜಕ್ಕೆ ಅಂತೇಳಿ ಆಗ ನಿರ್ಣಯ ತೆಗೆದುಕೊಂಡು ನಾವು ಬೈಕ್ ರ್ಯಾಲಿ ಮಾಡಿದ್ವಿ. ಪ್ರತಿಯೊಂದೂ ಭಿನ್ನ ಭಿನ್ನ ಸ್ವರೂಪದಲ್ಲಿ ಅದನ್ನು ಕಟ್ಟಿಕೊಟ್ಟು ಅಂತೂ ಕೆಲಸ ಮುಗಿಸಿದ್ವಿ. ಪ್ರತಿ ಬಾರಿ ಕೆಲಸ ಮಾಡುವಾಗಲೂ ಸರ್ ಇದು ನನ್ನ ಕರ್ತವ್ಯದ ಭಾಗ ಅನ್ಕೊಂಡು ಮಾಡ್ತೀನಿ ನಾನು. ಇದರಿಂದ ಏನನ್ನೂ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ದೆ, ಏನೋ ಸಿಗಬೇಕು ಅಂತ ಅನ್ಕೊಳ್ದೆ, ನನ್ನ ಕರ್ತವ್ಯ ಇದು. ಮುಂದಿನ ಪೀಳಿಗೆ ನನಗೆ ಬೊಟ್ಟು ತೋರಿಸಬಾರ್ದು, ನಿನಗೊಂದು ಅವಕಾಶ ಇತ್ತು ಇದನ್ನು ಮಾಡುವಂಥದ್ದು, ನೀನು ಮಾಡಲಿಲ್ಲ ಅಂತ ಬೊಟ್ಟು ತೋರಿಸುವಂತಿರಬಾರ್ದು. ನಾನು ಯಾರಾದ್ರೂ ಕೇಳಿದ್ರೆ ಹೇಳ್ತೀನಿ, ನನ್ನ ಪ್ರಯತ್ನವನ್ನು ನಾನು ಮಾಡಿದ್ದೀನಿ, ಬರಬೇಕಾಗಿರೋದು ಬಿಡೋದು ಭಗವಂತನ ಇಚ್ಛೆ, ಆದರೆ ನಾನು ಸುಮ್ಮನೆ ಕೂತಿರ್ಲಿಲ್ಲ ಅಂತ ಹೀಗೆ ಅನ್ಕೊಂಡು ಈ ಪ್ರಯತ್ನ ಮಾಡಿದ್ವಿ. ಮತ್ತೆ ಈ ಪ್ರಯತ್ನ ಯಾಕೆ ತುಂಬಾ ಅಗತ್ಯ ಅಂತಂದ್ರೆ, ಸಮಾಜಕ್ಕೆ ನನಗೆ ಏನ್ ಬೇಕು ಅಂತಾನೆ ಗೊತ್ತಿಲ್ಲ ಸರ್. ಈಗ ನಾನು ಹಳ್ಳಿಗಳಿಗೆ ಹೋದಾಗ ಕೇಳ್ತೀನಲ್ಲ, ಅವರಿಗೆ ಕರೆಂಟ್ ಬಿಲ್ ಫ್ರೀ ಕೊಟ್ಬಿಟ್ರೆ ಒಂದು ಸರ್ಕಾರ ಇರೋದು ಕರೆಂಟ್ ಬಿಲ್ ಫ್ರೀ ಕೊಡ್ಲಿಕ್ಕಲ್ಲ, ನಮ್ಮ ಬದುಕನ್ನು ಈಸ್ ಮಾಡಲಿಕ್ಕೆ. ಆಕ್ಚುಲಿ ಸರ್ಕಾರ ಇರಲೇಬಾರದು ನಮ್ಮ ನಡುವೆ, ನಾವು ಸರ್ಕಾರ ಅನ್ನೋದು ಮಿನಿಮಲ್ ಆಗಿ ಇರಬೇಕು. ಬಟ್ ನಮ್ಮ ಸಮಾಜಕ್ಕೆ ಅದು ಅರ್ಥವೇ ಆಗೋದಿಲ್ಲ. ಪ್ರಜಾಪ್ರಭುತ್ವ ಅನ್ನೋದು ಪ್ರಜ್ಞಾವಂತರ ಒಂದು ಚಿಂತಕರ ಆಲೋಚನೆ ಆಗಬೇಕು. ಆದರೆ ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ, ನನ್ನ ಮನೆ ಮದುವೆಗೆ ಬರಲಿಲ್ಲ, ನನ್ನ ನಾಮಕರಣಕ್ಕೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ವೋಟ್ ಮಾಡಲ್ಲ ಅಂತ ಹೇಳೋರಿದ್ದಾರೆ. ಸೊ ಇವೆಲ್ಲವನ್ನೂ ತಿದ್ದಿ ಬಹುಶಃ ನಂಗೆ ತುಂಬಾ ಸಮಯ ಬೇಕಾಗ್ಬೋದು ನಮ್ಗೆ ಎಲ್ರಿಗೂ ಇದನ್ನು ಸರಿಯಾಗಿ ಸಮಾಜಕ್ಕೆ ಮುಟ್ಟಿಸ್ಲಿಕ್ಕೆ. ಆದರೆ ಆಸ್ ಆನ್ ನಾವು ಬಹುಶಃ ನರೇಂದ್ರ ಮೋದಿ ಬಂದ ನಂತರ ತುಂಬಾ ದೊಡ್ಡ ಪ್ರಮಾಣದಲ್ಲಿ ವೋಟ್ ಮಾಡುವಾಗ ದೇಶದ ಹಿತಚಿಂತನೆಯನ್ನು ಮುಂದಿಟ್ಕೊಂಡು ಮಾಡಬೇಕು ಅಂತ ಕೇಂದ್ರಕ್ಕೆ ವೋಟ್ ಮಾಡುವಾಗ ಯೋಚನೆ ಮಾಡುವಂತ ಒಂದು ಪೀಳಿಗೆ ನಿರ್ಮಾಣ ಆಗಿದೆ ಅಂತ ಅನ್ಸುತ್ತೆ. ಆ ಮಟ್ಟಿಗೆ ಪ್ರಯತ್ನ ಬಹಳ ಯಶಸ್ವಿ ಆಗಿದೆ. ಯಾಕೆಂದ್ರೆ ಕೇಳ್ತಾರೆ ಜನ ಅಂದಮೇಲೆ ಅದು ಸತ್ಯ ಅನ್ನುವಂಥ ಕಡೆಗೆ ಅದು ಎಚ್ಚರಾಗದಿದ್ದರೆ, ಹಿಂದೂಗಳೇ ಎಚ್ಚರಾಗದಿದ್ದರೆ ಏನೋ ಒಂದು ಪ್ರೋಗ್ರಾಮ್ ಅದಕ್ಕೂ ಮೊದಲು ಆಯ್ತಲ್ಲ. ಹೌದೌದು, ಅದಕ್ಕಿಂತ ಮುಂಚೆ ಮಾಡಿದ್ವಿ ಸರ್ ನಾವು, ಹಿಂದೂಗಳ ಕುರಿತಂತೆ ಮಾಡಿದ್ವಿ. ಹೌದು. ಅಂದ್ರೆ ಏನಾಯ್ತು ಅಂದ್ರೆ, ಈ ಸಿದ್ದರಾಮಯ್ಯನವರ ಗವರ್ಮೆಂಟ್ ಬಂದ ಮೇಲೆ ಮುಸಲ್ಮಾನರು ಮತ್ತು ಹಿಂದೂಗಳ ನಡುವೆ ಇರುವಂತ ಕಂದಕವನ್ನು ಜಾಸ್ತಿ ಮಾಡುವಂತ ಪ್ರಯತ್ನ ಮಾಡಲಾಯಿತು. ಉದಾಹರಣೆಗೆ ಈ ಗವರ್ಮೆಂಟು ಅಲ್ಲಾಹನ ಗವರ್ಮೆಂಟ್ ಅಂತ ಹೇಳಿದ್ರು. ಈ ಸರ್ಕಾರ ಬಂದಿದ್ದೇ ಮುಸಲ್ಮಾನರ ವೋಟ್ನಿಂದಾಗಿ. ಒಂದು ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಈ ತರದ ಮಾತುಗಳು ಯಾವ ಲೀಡರ್ಗೂ ಸೂಟ್ ಆಗುವಂಥದ್ದಲ್ಲ. ಇನ್ಫ್ಯಾಕ್ಟ್ ನಾನು ಅನಂತ್ ಕುಮಾರ್ ಹೆಗಡೆ ಅವರು ನನಗೆ ಮುಸಲ್ಮಾನರ ವೋಟ್ ಬೇಡ ಅಂತ ಹೇಳಿದ್ದನ್ನು ವಿರೋಧಿಸಿದ್ದೀನಿ ನಾನು. ಅದು ಸರಿಯಲ್ಲ ಅಂತ. ನೀವು ಎಲೆಕ್ಷನ್ ಗೆದ್ದ ಮೇಲಾದರೂ ನೀವು ಎಲ್ಲರನ್ನೂ ಸಮಸ್ಥಿತಿಯಲ್ಲಿ ನೋಡುವಂತ ವಾತಾವರಣವನ್ನ ಒಬ್ಬ ಲೀಡರ್ ಬೆಳೆಸ್ಕೊಳ್ಬೇಕು. ಯಾಕೆ ಅಂತಂದ್ರೆ ಆ ಲೀಡರ್ ಇವರೆಲ್ಲರ ಪ್ರತಿನಿಧಿಯಾಗಿರ್ತಾನೆ ಹೊರತು ವೋಟ್ ಹಾಕಿದವರು ಮಾತ್ರ ಪ್ರತಿನಿಧಿ ಅಲ್ಲ. ಹಾಗೇನಾದ್ರೂ ವೋಟ್ ಹಾಕಿದವರ ಪ್ರತಿನಿಧಿ ಮಾತ್ರ ಅನ್ನೋದಾದ್ರೆ ನರೇಂದ್ರ ಮೋದಿ 40% ಜನರದ್ದು ಮಾತ್ರ ಪ್ರತಿನಿಧಿ, ಉಳಿದ 60% ಜನ ಇವರು ನನ್ನ ಪ್ರತಿನಿಧಿ ಅಲ್ಲ ಅಂತ ಹೇಳಿದ್ರೆ ತಪ್ಪಲ್ಲ ಅಂತ. ಸೊ ಹೀಗಾಗಿ ಈ ದನಿ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದ್ದು ಅಂತ. ಯಾವಾಗ ಈ ಗವರ್ಮೆಂಟ್ ಈಗ ಹೇಳಲಿಕ್ಕೆ ಶುರು ಮಾಡ್ತೋ, ನಾವು ಅದನ್ನ ತೆಗೆದುಕೊಂಡು ಸಮಾಜಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಇವರು ವಾಲ್ತಾ ಇರುವಂತ ರೀತಿ ಬಹಳ ಒಳ್ಳೆದಲ್ಲ ಅಂತ. ಸಿದ್ದರಾಮಯ್ಯನವರು ದಲಿತರ ಫಂಡ್ ಅಲ್ಲಿ ಇದ್ದಂತ ದುಡ್ಡನ್ನು ತೆಗೆದು ನಾವು ಅದನ್ನ ಫ್ರೀ ಬೀಸ್ಗೆ ಅಂತ ಖರ್ಚು ಮಾಡ್ತೀವಿ ಅಂತಂದ್ರು. ಅಟ್ ದ ಸೇಮ್ ಟೈಮ್ ಮುಸಲ್ಮಾನರಿಗೆ 10,000 ಕೋಟಿ ಎಕ್ಸ್ಟ್ರಾ ಕೊಡ್ತೀನಿ ಅಂತಂದ್ರು. ಆಮೇಲೆ ಕೆಜೆಹಳ್ಳಿ ಡಿಜೆಹಳ್ಳಿ ಪ್ರಕರಣದಲ್ಲಿ ಸಿಕ್ಕಾಕೊಂಡವ್ರನ್ನ ಬಿ ರಿಪೋರ್ಟ್ ಹಾಕಿ ಬಿಡಿಸ್ಬೇಕು ಅಂತ ಕೇಳ್ಕೊಂಡ್ರು. ಆಮೇಲೆ ನೇಹಾ ಮರ್ಡರ್ ಆಗಿದ್ದಾಗ ಆ ನೇಹಾ ಮರ್ಡರ್ಗೆ ಅವ್ರು ಕೊಟ್ಟಂತ ಹೇಳಿಕೆಗಳು ಇವೆಲ್ಲವೂ ಹೇಗಿತ್ತು ಅಂತಂದ್ರೆ, ಒಂದು ಮತವನ್ನ ತುಷ್ಟೀಕರಣಗೊಳಿಸಿ ಮತ್ತೊಬ್ಬರನ್ನ ತುಳಿಯುವಂತ ಪ್ರಯತ್ನ. ಆ ಮತ್ತೊಬ್ಬರು ಒಟ್ಟಾಗಿ ಎದ್ ನಿಲ್ತಾರೆ ಅಂತ ಆಗ್ಬಿಟ್ರೆ ಅವ್ರನ್ನ ಜಾತಿ ಹೆಸರಲ್ಲಿ ವಿಭಜಿಸಿ ಅವ್ರನ್ನ ಚೂರು ಚೂರು ಮಾಡುವಂತ ಬ್ರಿಟಿಷರ ಪರಿಕಲ್ಪನೆ ಏನಿತ್ತೋ ಅದನ್ನೇ ತರ್ತಿದ್ದಾರೆ. ಬ್ರಿಟಿಷರ ಪರಿಕಲ್ಪನೆಯಿಂದ ಕಾರಣಕ್ಕೋಸ್ಕರ ಭಾರತ ವಿಭಜನೆ ಆಯಿತು ಅನ್ನೋದಾದ್ರೆ, ಸಿದ್ದರಾಮಯ್ಯನವರ ಪರಿಕಲ್ಪನೆಯಿಂದಾಗಲೂ ಕರ್ನಾಟಕ ವಿಭಜನೆ ಆಗುವ ಸಾಧ್ಯತೆಗಳಿವೆ ಅಂತ ಸಮಾಜವನ್ನು ಜಾಗೃತಗೊಳಿಸುವಂತ ಒಂದು ಅಗತ್ಯ ಇತ್ತು. ಆ ದೃಷ್ಟಿಯಿಂದ ಹಿಂದೂಗಳು ಎಚ್ಚರಾಗಬೇಕು ಅಂತ ಒಂದು ಸಂತರ ಸಮಾವೇಶ ಮಾಡಿದ್ವಿ, ಬೆಂಗಳೂರಿನಲ್ಲಿ ಮಾಡಿದ್ವಿ. ಸುಮಾರೊಂದು 100-120 ಸಾಧುಗಳು ಬಂದಿದ್ರು, ಎಲ್ಲ ಪ್ರಮುಖ ಜಾತಿಯ ಪ್ರಮುಖ ಸಂತರು. ಆ ಸಂತರನ್ನ ವಿಶೇಷವಾಗಿ ಕೂರಿಸ್ಕೊಂಡು ಅಲ್ಲಿ ಡಿಸ್ಕಷನ್ ಮಾಡಿದ್ವಿ ಒಂದೊಂದು ಟಾಪಿಕ್ ಮೇಲೂ. ಏನೇನು ಆಘಾತಗಳು ಬರಬಹುದು ನಮಗೆ, ಆ ಆಘಾತಗಳು ಹಿಂದಿರುವಂತ ಮರ್ಮ ಏನು, ಸಂತರು ಏನ್ ಮಾಡಬಹುದು ಅನ್ನೋದನ್ನ ಅವ್ರುಗಳನ್ನೇ ಕೂರಿಸ್ಕೊಂಡು ಚರ್ಚೆಗೆ ತಂದಾಗ ಅನೇಕ ಸಂತರು ಒಪ್ಕೊಂಡ್ರು. ನಮ್ಗೆ ನಮ್ದೇ ಆದ ಸಮಸ್ಯೆಗಳಿವೆ ನಿಜ, ನಾವು ಕೆಲವೊಂದನ್ನು ಓಪನ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ, ಆದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಒಟ್ಟಾಗಿ ಫೈಟ್ ಮಾಡಬೇಕು ಅಂತ. ಯಾವ್ಯಾವ ಜಾತಿಯ ಸಂತರು ಪಕ್ಕದಲ್ಲಿ ಕೂತ್ಕೊಳ್ತಿರ್ಲಿಲ್ವೋ ಅವರು
ಎಲ್ಲರೂ ಕೂತರು ಅಂತ. ನಮಗೆ ಕೆಲವು ಮಠಾಧೀಶರನ್ನ ಕರೆದ್ರೆ ಅವ್ರಿಗೆ ಪೀಠನೇ ಹಾಕಬೇಕು ಅಂತಿದೆ, ಹಾಗಿರ್ಲಿಲ್ಲ ಸರ್. ಒಂದು ಹೋಟೆಲ್ನಲ್ಲಿ ನಾವೊಂದು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಾಡಿದ್ವಿ ಇದನ್ನ, ಸಮವಾಗಿರುವಂತ ಸೀಟ್ನಲ್ಲಿ ಕೂತಿದ್ರು ಅವರು. ಹೇಗಿತ್ತು ಅಂತಂದ್ರೆ ಯಾರಿಗೂ ಮುಂದೆ ಚೇರು ಹಿಂದೆ ಚೇರು ಅಂತಿಲ್ಲ, ಯಾರು ಮೊದಲು ಬರ್ತಾರೋ ಅವ್ರು ಆಯ್ಕೆ ಮಾಡ್ಕೊಂಡ್ರು ಚೇರ್ ಅವರಿಗೆ, ಅವ್ರು ಅಲ್ಲೇ ಕೂತಿರ್ತಾರೆ ಅಂತ. ಹೀಗಾಗಿ ತುಂಬಾ ದೊಡ್ಡ ದೊಡ್ಡ ಪೀಠಾಧೀಶರು ಬಂದವರು ಕೂಡ 3ನೇದು ಮತ್ತು 4ನೇ ನೈಲಲ್ಲಿ ಸೈಲೆಂಟ್ ಆಗಿ ಹೋಗಿ ಕೂತರು. ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಿತ್ತು ನಮ್ಮ ಜಗಳಕ್ಕಿಂತ ಈ ಕಾಡ್ತಾ ಇರುವ ಸಮಸ್ಯೆ ಬಹಳ ದೊಡ್ಡದಾಗಿದೆ ಅಂತ. ಅದೊಂದು ಒಳ್ಳೆ ವಾತಾವರಣ ಇತ್ತು. ಬಟ್ ದುರದೃಷ್ಟ ಏನು ಅಂತಂದ್ರೆ ನಮ್ಮ ಸಂತ ಸಮಾಜವೂ ಕೂಡ ಅವರ ಭಕ್ತರಿಂದಾಗಿ ಪ್ರೊಪೆಲ್ಡ್ ಆಗಿದ್ರಿಂದ ಯಾವ ರಾಜಕೀಯ ಪಕ್ಷ ಬರುತ್ತೋ ಅದಕ್ಕೆ ತಕ್ಕಂತೆ ಅವ್ರು ತಮ್ಮನ್ನು ತಾವು ಬದಲಾಯಿಸ್ಕೊಳ್ಬೇಕಾದ ಅನಿವಾರ್ಯತೆ ಬರುತ್ತೆ. ಅನೇಕ ಸಾಧುಗಳು ಆ ಥರದ ಒತ್ತಡದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಎಲ್ಲ ಸುಧಾರಣೆಗಳು ಸರಿ. ಹಿಂದೂ ಸಂತರು, ಸಾಧು ಸಂತರು, ಹಿಂದೂ ಧರ್ಮ, ಈ ಜಾತಿ, ಇದರಲ್ಲೂ ಸಾಕಷ್ಟು ದೌರ್ಬಲ್ಯಗಳಿವೆ. ಅದನ್ನು ಹೇಗೆ ಬದಲಾಯಿಸ್ಬೋದು ಅಂತಂತೀರಾ ನೀವು? ದೌರ್ಬಲ್ಯಗಳ ಕುರಿತಂತೆಯೇ ಚರ್ಚೆ ಮಾಡಿದರೆ ದೌರ್ಬಲ್ಯ ಇದಾಗೋದಿಲ್ಲ ಅಂತ ನನಗನ್ಸೋದು. ಅದಕ್ಕೆ ಸ್ಟ್ರೆಂತಿನ ಕುರಿತಂತೆ ತುಂಬ ಮಾತನಾಡ್ತೀವಿ ನಾವು. ಹಿಂದೂ ಸಮಾಜ ಒಟ್ಟಾಗಿದ್ದಾಗ ನಮಗಿದ್ದಂಥ ಸ್ಟ್ರೆಂತ್ ಏನು, ಅದರಿಂದಾಗಿ ನಾವು ಗಳಿಸಿದಂಥ ಪದವಿಗಳು ಎಂಥವು, ಈಗ ಮತ್ತೆ ಅದನ್ನು ಗಳಿಸಬೇಕು ಅಂದರೆ ಒಟ್ಟಾಗಬೇಕಾಗಿರುವಂಥ ಅಗತ್ಯ ಇದೆ ಅಂತ. ಸೊ ಇದು ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಸರ್. ಈಗ ಏನಾಗುತ್ತೆ, ನಮ್ಮ ನಡುವೆ ಇರುವಂಥ ಜಾತಿಯ ಸಮಸ್ಯೆಗಳ ಕಾರಣಕ್ಕೋಸ್ಕರ ಅದನ್ನೇ ಬಡದಾಡ್ತಾ ಕೂತ್ರೆ ನಾವು ಅಲ್ಲಿಂದ ಮೇಲಕ್ಕೆ ಬರ್ಲಿಕ್ಕೆ ಆಗದೇ ಇಲ್ಲ. ಮತ್ತು ಈಗ ಒಂದು ಬ್ರಾಹ್ಮಣ ಸಮಾಜದಲ್ಲಿ 800 ಜನ ಒಂದನ್ನು ಹೇಳಿದ್ರೆ 200 ಜನ ವಿರೋಧ ಮಾಡೋರು ಇದ್ದೇ ಇರ್ತಾರೆ. ನೀವು ಎಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ 200 ಜನ ವಿರೋಧ ಮಾಡ್ತಾರೆ. ಮತ್ತು ಆ 200 ಜನರ ವಿರೋಧವನ್ನ ಮೀಡಿಯಾಗಳು ಹೈಲೈಟ್ ಮಾಡ್ತವೆ, ಅದನ್ನ ನಮ್ಮ ವಿರೋಧಿಗಳು ಹೈಲೈಟ್ ಮಾಡ್ತಾರೆ. 800 ಜನ ಒಟ್ಟಾಗಿದ್ದರೆ ಮಾತನಾಡೋದಿಲ್ಲ, 200 ಜನರ ವಿರೋಧವನ್ನ ಅವ್ರು ತುಂಬಾ ಹೈಲೈಟ್ ಮಾಡೋದ್ರಿಂದ ನಮ್ಗೆ ಅನೇಕ ಬಾರಿ ಇದಕ್ಕೆ ಉತ್ತರ ಸಿಗೋದಿಲ್ಲ. ನಾನು ಕೆಲವು ಜಾಗಗಳಲ್ಲಿ ಮುಸಲ್ಮಾನರು ಬಂದು ನನ್ಗೆ ಮಾತನಾಡ್ತಾ ಕೇಳ್ತಾರೆ, ಸರ್ ನಮಗೂ ವಾಪಸ್ ಬರಬೇಕು ಅಂತಿದೆ, ಬಟ್ ನಾವು ವಾಪಸ್ ಬಂದರೆ ಎಲ್ಲಿಗೆ ತಗೊಳ್ತೀರಾ, ನಮ್ಗೆ ಯಾವ ಥರದ ಗೌರವ ಅಲ್ಲಿ ಸಿಗೋ ಥರ ನೋಡ್ಕೊಳ್ತೀರಾ, ನೀವು ಮುಸಲ್ಮಾನರಾಗ್ತೀರಾ ಅಂತಂದ್ರೆ ನಾನು ಧೈರ್ಯ ಕೊಡಬಲ್ಲೆ ನಿಮಗೆ, ಇಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ. ನೀವೆಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದ್ರೆ ನಮ್ಮ ಹತ್ರ ರೆಡಿಮೇಡ್ ಆನ್ಸರ್ ಇಲ್ಲ ಸರ್. ನಾವು ತುಂಬಾ ಒದ್ದಾಡ್ತೀವಿ ಅದಕ್ಕೆ. ಮತ್ತು ನೀವು ಕನ್ವರ್ಟ್ ಆಗೋ ಮುಂಚೆ ಯಾವ ಜಾತಿ ಇತ್ತು ಅಂತ ಗೊತ್ತಿದ್ರೆ ಆ ಜಾತಿ ಕರ್ಕೊಂಡು ಹೋಗ್ಬೋದು, ಇಲ್ಲದೆ ಹೋದ್ರೆ ನಮ್ಗೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋ ಸ್ಥಿತಿ ಇದೆ. ಈ ಎಲ್ಲ ಚರ್ಚೆಗಳು ಸಾಧುಗಳ ಮುಂದೆ ಇದೆ. ಅನೇಕ ಸಾಧುಗಳು ಹೇಳಿದ್ದಾರೆ, ಇದಕ್ಕೆ ನಾವು ಪರಿಹಾರ ಆಗ್ತೀವಿ, ನೀವು ಯಾರನ್ನೇ ಕರ್ಕೊಂಡು ಬಂದ್ರು ಆ ಥರ ನಾವು ನಮ್ಮ ಸಮಾಜದಲ್ಲಿ ಸ್ವೀಕಾರ ಮಾಡೋ ಥರ ಕನ್ವಿನ್ಸ್ ಮಾಡ್ತೀವಿ ಅಂತ. ಎಲ್ಲ ಸಮಾಜಗಳು ಹೀಗೆ ರೆಡಿ ಆಗಿಬಿಟ್ರೆ ಒಂದು ದೊಡ್ಡ ಬದಲಾವಣೆ ತರಬಹುದು ಅಂತ ನಂಗನ್ಸುತ್ತೆ. ಮೊದಲ ಬೀಜ ಬಿದ್ದಿದೆ, ಇದು ನಿಧಾನವಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಮತ್ತು ಇದು ಸಂತರು ಮತ್ತು ಸಮಾಜದ ಪ್ರಮುಖರು ಇವರೆಲ್ಲರೂ ಕೂತ್ಕೊಂಡು ಇದನ್ನ ದೊಡ್ಡ ಮುಕ್ತ ಮನಸ್ಸಿನಿಂದ ಇದನ್ನು ಸ್ವೀಕಾರ ಮಾಡ್ಲಿಕ್ಕೆ ಶುರು ಮಾಡಿದರೆ ದೌರ್ಬಲ್ಯ ಕ್ಷಣಾರ್ಧದಲ್ಲಿ ಪರಿಹಾರ ಆಗುತ್ತೆ ಅಂತ ನನಗನ್ಸುತ್ತೆ. ಹಾಗೆ ಅದು ಸತ್ಯ ಮಾತು. ಬಹಳಷ್ಟು ಹಿಂದೂ, ಮುಸ್ಲಿಂ ಅಥವಾ ಧಾರ್ಮಿಕ ಜಾತಿಯ ಕಲಹಗಳಿಗೆ ಆಯಾ ಧರ್ಮಗುರುಗಳೇ ಮನಸ್ಸು ಮಾಡಿದರೆ ನಿವಾರಣೆ ಮಾಡಬಹುದು, ಬೇರೆ ಯಾರು ಬೇಕಾಗಲಿಕ್ಕಿಲ್ಲ ಅಂತ. ಅಂತಹದ್ದೇನಾದ್ರು ಆಲೋಚನೆಗಳು? ಆ ಜಾಗೋ ಹಿಂದೂ ಪರಿಕಲ್ಪನೆ ಅಡಿಯಲ್ಲಿ ನಾವು ಇದನ್ನು ತಗೊಂಡು ಬಂದ್ವಿ. ಆ್ಯಕ್ಚುಲಿ ಅಲ್ಲಿ ಆ ಚರ್ಚೆಯನ್ನು ಮಾಡಲಾಯಿತು, ಅನೇಕ ಸಾಧುಗಳು ಬಂದರು. ನನಗೆ ತುಂಬ ಚೆನ್ನಾಗಿ ನೆನಪಿದೆ, ನಾನು ನೇಹಾ ಕೇಸಿಗೆ ಹೋಗಿದ್ದಾಗ ತುಂಬ ಜನ ಸಾಧುಗಳು ಬಂದು ಕೂತರು. ಕೆಲವು ಸಾಧುಗಳಂತೂ ದೊಡ್ಡ ದೊಡ್ಡ ಸಾಧುಗಳು, ನಾವು ವೇದಿಕೆ ಮೇಲೆ ಇರ್ತೀವಿ, ಏನು ತಲೆ ಕೆಡಿಸ್ಕೊಳ್ಬೇಡಿ, ಇದಕ್ಕೆ ನಾವು ನಿಮ್ಮ ಬೆಂಬಲವಾಗಿರ್ತೀವಿ ಅಂತ. ಅಂದರೆ ಸಮಾಜಕ್ಕೆ ಆತಂಕ ಬಂದಿದೆ ಅಂತ ಆದಾಗ ಸಮಾಜದಲ್ಲಿ ಎಲ್ಲರೂ ಒಟ್ಟಾಗ್ತಾರೆ ಅಂತ. ಏನಾಗಿದೆ ಅಂತಂದರೆ ಒಬ್ಬರಿಗೆ ಮತ್ತೊಬ್ಬರ ಮೇಲೆ ಅನುಮಾನ ಜಾಸ್ತಿ. ಉದಾಹರಣೆಗೆ ಒಬ್ಬ ಲಿಂಗಾಯತ ಸ್ವಾಮಿಗಳಿಗೆ ಬ್ರಾಹ್ಮಣ ಸ್ವಾಮಿಗಳ ಮೇಲೆ ಅನುಮಾನ ಜಾಸ್ತಿ ಇದೆ. ಆದರೆ ಆಶ್ಚರ್ಯ ಅಂದರೆ ನೀವು ಕುರುಬ ಸ್ವಾಮೀಜಿಗೆ ಹೋದರೆ ಅವ್ರಿಗೆ ಲಿಂಗಾಯತ ಸ್ವಾಮೀಜಿಗಳ ಮೇಲೆ ಅನುಮಾನ ಇದೆ, ಕುರುಬ ಸ್ವಾಮೀಜಿಗಳ ಮೇಲೆ ಮತ್ತೊಬ್ಬರಿಗೆ ಅನುಮಾನ ಇದೆ. ಸೊ ಹೀಗೆ ಒಬ್ಬರು ಮತ್ತೊಬ್ಬರನ್ನ ಅನುಮಾನದ ದೃಷ್ಟಿಯಿಂದ ನೋಡ್ತಾ ಸಂತರ ಲೆವೆಲ್ನಲ್ಲೇ ಒಂದು ಕಡೆ ಕುಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರುವಂಥ ಒಂದು ಕೆಟ್ಟ ಪರಿಸ್ಥಿತಿ ಇದೆ. ಸೊ ಅಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸುವಂಥ, ಒಟ್ಟಿಗೆ ಕೂಡಿಸುವಂಥ ಒಂದು ಪ್ರಯತ್ನ ನನಗನ್ಸುತ್ತೆ. ರಾಮ ಮಂದಿರದ ಇನಾಗ್ರೇಷನ್ ಟೈಮಲ್ಲಿ ನಾನು ನೋಡ್ತಿದ್ದೆ, 10,000 ಸಂತರು ಜೊತೆಯಲ್ಲೇ ಕುಳಿತುಕೊಂಡು ಜೊತೆಯಲ್ಲೇ ಊಟ ಮಾಡುವ ಈ ದೃಶ್ಯ ಬಹಳ ವಿಶೇಷವಾಗಿತ್ತು. ಬಹುಶಃ ದೇಶದಲ್ಲಿ ಈ ತರದ ಬದಲಾವಣೆಯ ಗಾಳಿ ಬೀಸ್ತಾ ಇದ್ದಂತೆ ದೊಡ್ಡ ಬದಲಾವಣೆ ಬರುತ್ತೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಮಲಯ ಮಾರುತ ಬೀಸಿದಾಗ ಒಂದು 2-3 ಥರದ ಮರಗಳು ಬಿಟ್ರೆ ಇನ್ನೆಲ್ಲವೂ ಶ್ರೀಗಂಧ ಆಗ್ಬಿಡುತ್ತೆ ಅಂತ. ನಂಗನ್ಸುತ್ತೆ ಆ ಮಲಯ ಮಾರುತ ಬೀಸುವಂತ ಹೊತ್ತು ಬಂದಿದೆ, ಅದು ಬೀಸಿದ್ರೆ ಎಲ್ಲವೂ ಶ್ರೀಗಂಧಗಳಾಗ್ಬಿಡುತ್ತೆ ಅಂತ ಅನ್ಸುತ್ತೆ. ತುಂಬಾ ದಿವಸಗಳಿಂದ ಇಂಥ ಚಟುವಟಿಕೆಗಳಲ್ಲಿದ್ದೀರಿ. ತಮ್ಮನ್ನು ನೇರವಾಗಿ ಕೆಲವರಿಗೆ ಎದುರಿಸೋದಕ್ಕಾಗೋದಿಲ್ಲ, ತಮ್ಮೊಟ್ಟಿಗೆ ಚರ್ಚೆ ಮಾಡೋದಕ್ಕಾಗೋದಿಲ್ಲ. ಯಾರಿಗೂ ಉಪದ್ರವಕಾರಿ ಅಲ್ಲದೆ ನೀವು ನಿಮ್ಮದಾದ ಚಿಂತನೆಗಳನ್ನು ಒಳ್ಳೆ ಭಾಷೆಯಲ್ಲಿ, ಒಳ್ಳೆ ರೀತಿಯಲ್ಲಿ ಹೇಳ್ತಾ ಬಂದಿದ್ದೀರಿ. ಆದರೂ ತುಂಬ ಜನ ಯಾಕೋ ಕೆಟ್ಟದಾಗಿ ಮಾತಾಡ್ತಾರೆ. ನಿಮ್ಗೆ ಬೇಜಾರಾಗೋದಿಲ್ವಾ? ಕೆಟ್ಟ ಉತ್ತರ ಕೊಡ್ಬೋದಿತ್ತು. ಚಕ್ರವರ್ತಿಯವ್ರು ಹೇಳಿದ್ದು ಇದು ಸರಿಯಲ್ಲ, ಈ ವಾದ ಸರಿಯಲ್ಲ ಅಂತ ಉತ್ತರ ಕೊಡ್ಬೋದಿತ್ತು. ನಿಮ್ಮನ್ನು ಪ್ರಶ್ನೆ ಮಾಡ್ಬೋದಿತ್ತು. ನೀವೇನು ಎದುರಿಗೆ ಇದ್ದೀರಿ, ನೀವು ಉತ್ತರ ಕೊಡ್ತಿದ್ದೀರಿ. ಅದಿಲ್ಲ ಸುಮ್ಮನೆ ಕುಹಕವಾಗಿ ಟೀಕೆ ಮಾಡಿ ಏನೇನೋ ಮಾತಾಡ್ತಾರಲ್ಲ, ಬೇಜಾರಾಗಲ್ವಾ ಇಷ್ಟೆಲ್ಲ? ಒಂದು ಯಾವಾಗ ಬೈಲಿಕ್ಕೆ ಶುರು ಮಾಡ್ತಾರೋ ಆಗ ಸೋತಿದ್ದಾರೆ ಅಂತ ಅರ್ಥ ಸರ್.
ನೀವು ಚರ್ಚೆಗೆ ಬರುವಂಥವರ ಲೆವೆಲ್ ಬೇರೆ ಇರುತ್ತೆ, ಅವ್ರು ಮಾತನಾಡುವಂಥ ರೀತಿ ಬೇರೆ ಇರುತ್ತೆ, ಅಧ್ಯಯನ ಪೂರ್ಣವಾಗಿರುವಂಥ, ನಾನು ಹೇಳಿರೋದ್ರಲ್ಲಿ ಎಲ್ಲಿ ತಪ್ಪಿದೆ ಅಂತ ತೋರಿಸುವಂಥ ಪ್ರಯತ್ನ ಮಾಡ್ತಾರೆ. ಆ ಥರದ ಪ್ರಯತ್ನ ಇದುವರೆಗೂ ಒಂದೂ ಆಗಲಿಲ್ಲ ಸರ್. ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಅಂಬೇಡ್ಕರ್ ಕುರಿತಂತೆ ನಾನೊಂದು ವಿಡಿಯೋ ಮಾಡಿದೆ. ನಾನು ಎಷ್ಟು ಚೆನ್ನಾಗಿ ಮಾಡಿದೆ ಅಂತಂದರೆ, ಅಂಬೇಡ್ಕರ್ ಕಂಪ್ಲೀಟ್ ವರ್ಕ್ಸ್ ಅಂತ ತೆಗೆದುಕೊಂಡು ಯಾವ ಪೇಜ್ನಲ್ಲಿ ಎಷ್ಟನೇ ಲೈನ್ ಇದು ಅಂತೇಳಿ ಅದನ್ನು ಹಾಗಾಗೆ ತರಿಸುವಂಥ ಪ್ರಯತ್ನ ಮಾಡಿದೆ. ತುಂಬ ಜನ ಲೆಫ್ಟಿಸ್ಟ್ಗಳು ಅನ್ನೋ ಥರ ಒಂದು ವಿಡಿಯೋ ಮಾಡಿದ್ರು, ನಂಗೆ ಅದು ನೋಡುವಾಗ ನಗು ಬರ್ತಿತ್ತು. ಅವ್ರು ಏನು ಮಾಡಿದ್ರು ಅಂತಂದರೆ, ಅವ್ರು ಹೇಳಿದ್ರು ಚಕ್ರವರ್ತಿ ಬರೀ ಸುಳ್ಳು ಹೇಳ್ತಾರೆ, ಅವ್ರು ಈಗ ಹೇಳಿರೋದು ಅದು ಎಲ್ಲಿದೆಯೋ ನಮ್ಗೆ ಗೊತ್ತಿಲ್ಲ, ಅಂದರೆ ನೀವು ಓದಿಲ್ಲ ಅಂತ. ಫಸ್ಟ್ ಆಫ್ ಆಲ್, ನಾನಂತೂ ಪುಸ್ತಕದ ಪುಟ, ಅದರ ವಾಲ್ಯೂಮ್ಸ್ ಎಲ್ಲ ಹಾಕಿದ್ರು ಕೂಡ ನಿಮ್ಗೆ ಅದನ್ನು ಹೇಳುವಂಥ ಧೈರ್ಯ ಇಲ್ಲ. ನಿಮ್ಮ ಅನುಯಾಯಿಗಳಿಗೆ ಅವ್ನು ಹೇಳ್ತಿರೋದು ನಿಜ, ನಾವು ಇದಕ್ಕೆ ಸರಿಯಾಗಿರೋ ಪ್ರತಿರೋಧ ಕೊಡಬೇಕು ಅನ್ನುವಂಥ ಆ ಚರ್ಚೆ ಇಲ್ಲ. ಬೈಗುಳುಗಳಿಗೆ ನೀವು ಇಳಿತೀರಾ ಅಂದ ತಕ್ಷಣ ನೀವು ತುಂಬ ಕೆಳಕ್ಕೆ ಹೋದ್ರಿ ಅಂತ ಅರ್ಥ, ನಿಮ್ಮ ಜೊತೆ ಚರ್ಚೆ ಮಾಡಬೇಕಾದ ಅಗತ್ಯ ಇಲ್ಲ ಅಂತ. ಎರಡನೇದು, ಅವರು ಫೇಸ್ಬುಕ್ನಲ್ಲಿ ಟ್ರೋಲ್ ಮಾಡಿ ಒಬ್ಬ ವ್ಯಕ್ತಿಯ ತೇಜೋವಧೆ ಮಾಡ್ಬೋದು ಅಂತ ತುಂಬ ಅನ್ಕೊಳ್ತಾರೆ. ಬಟ್ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸರ್, ಫೇಸ್ಬುಕ್ಕು ಒಂದು ವಲಯವನ್ನು ಮಾತ್ರ ರೀಚ್ ಮಾಡುತ್ತೆ. ಅದೊಂಥರ ನಾನು ಯಾವಾಗಲೂ ಅದನ್ನು ಹೇಗೆ ನೋಡ್ತೀನಿ ಅಂದರೆ, ಯಾರು ತುಂಬ ಫೇಸ್ಬುಕ್ಕನ್ನು ಬಳಸ್ತಾರೋ ಅವರು ಅದನ್ನು ತಪ್ಪು ತಿಳ್ಕೊಳ್ಬಾರ್ದಷ್ಟೇ. ಈ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಚಪ್ಪಲಿನ ಹೇಗೆ ಬಿಟ್ಟು ಹೋಗ್ತೀವೋ ಹಾಗೆ ಅದು ಚಪ್ಪಲಿಯ ಸಮಾನ. ಚಪ್ಪಲಿ ಬೇಡವಾ? ಬೇಕು, ಆದ್ರೆ ಅದು ಎಲ್ಲಿರ್ಬೇಕು ಅಲ್ಲೇ ಇರಬೇಕು. ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ನಮ್ ಬಹಳ ಜನ ಏನ್ ಮಾಡ್ತಾರೆ, ಅದನ್ನೇ ದೇವಸ್ಥಾನ ಅಂತ ತಿಳ್ಕೊಂಡು ಅಲ್ಲಿ ಮಾಡಿದ್ದೆ. ಈಗ ನನಗೆ ಅಲ್ಲಿ ಸಿಗುವ ಲೈಕು ಕೂಡ ಅದು ಒಂದು ಹಂತ ಅಷ್ಟೇ, ಆದ್ರೆ ನಿಜವಾದ್ದು ಗ್ರೌಂಡ್ ಲೆವೆಲ್ ಅಲ್ಲಿ ಪರೀಕ್ಷೆ ಇದೆ. ಅವರು 2 ವರ್ಷಗಳ ಕಾಲ ನನ್ನ ವಿರುದ್ಧ ಏನೇನೋ ಹೆಸರುಗಳನ್ನಿಟ್ಟು ಚಕ್ರವರ್ತಿ ಸುಳ್ಳು ಹೇಳ್ತಾನೆ, ಅದು ಮಾಡ್ತಾನೆ ಅಂತ ಹೇಳೋ ಪ್ರಯತ್ನ ಮಾಡ್ತಾರೆ. ಅವ್ರು ಒಂದೇ ಒಂದು ಇದ್ದಿದ್ದೇನು ಅಂದ್ರೆ, 2024 ಎಲೆಕ್ಷನ್ ನಲ್ಲಿ ಚಕ್ರವರ್ತಿ ಭಾಷಣಕ್ಕೆ ಹೋದ್ರೆ ಜನ ಸೇರಬಾರ್ದು ಅಂತ. ನನ್ನ ಮೊದಲನೇ ಪ್ರೋಗ್ರಾಮ್ಗೆ 6,000 ಜನ ಇದ್ರು. ನನಗೆ ತಮಾಷೆ ಮಾಡ್ತಿದ್ದೆ, ಆಗ ಎಲ್ಲ ಪ್ರಯತ್ನವೂ ಹುಣಸೆ ಹಣ್ಣು ಹಾಕ್ದಂತಾಯ್ತು, ನೀರಲ್ಲಿ ಹುಣಸೆ ಹಣ್ಣು ಹಾಕ್ದಂತಾಯ್ತು, ತೊಳೆದಂಗಾಯ್ತು. ಯಾಕೆ ಅಂತಂದ್ರೆ ಸಮಾಜ ಇದನ್ನು ಗಮನಿಸಿಯೇ ಇಲ್ಲ ಅಂತ. ದೇ ಆರ್ ವೇಟಿಂಗ್ ಫಾರ್ ಇಟ್, ಏನ್ ಹೇಳ್ತಾರೆ ನಾವು ನೋಡ್ಬೇಕು ಅಂತ. ತಡೆಯಾಜ್ಞೆ ತರೋಕ್ ಹೋದ್ರು, ಅದು ಪ್ರಯತ್ನ ಮಾಡಿದ್ರು ಸರ್. ಎಲ್ಲಿವರೆಗೂ ಅಂತಂದ್ರೆ, ನಾನು ಚಿತ್ತಾಪುರಕ್ಕೆ ಹೋಗುವಾಗ ಚಿತ್ತಾಪುರದ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಪರ್ಮಿಷನ್ ಕೊನೆ ಹಂತದಲ್ಲಿ ನಿರಾಕರಿಸಿದ್ದಲ್ದೆ, ನಾವು ಮಾಡೇ ಮಾಡ್ತೀವಿ ಅಂತ ಗೊತ್ತಾದ ಕಲಬುರಗಿ ಎಂಟ್ರಿ ತಡೆದ್ರು. ನನಗೆ ಕಲಬುರಗಿಗೆ ಬರ್ಲಿಕ್ಕೆ ಬಿಡಲ್ಲ ಅವರಿಗೆ. ಅದೇ ದೊಡ್ಡ ಇಶ್ಯೂ. ಮತ್ ನಾನು ಹೇಳೋದು ನಿಮಗೆ, ಈಗ ನಾನು ಹೇಳ್ತಿರೋದು ಸುಳ್ಳು ಅಂತಾದ್ರೆ ಸಮಾಜ ನೋಡ್ಕೊಳ್ಳುತ್ತೆ, ಇವನನ್ನ ಸುಳ್ಳು ಹೇಳ್ತಾನೆ ಬಿಡಿ ಅಂತ ಹೇಳ್ಬೇಕಲ್ಲ. ನಿಮ್ಗೆ ಎಷ್ಟು ಭಯ ಇದೆ ಅಂತಂದ್ರೆ, ಸಮಾಜ ಈ ಮಾತನ್ನ ಒಪ್ಪಿಕೊಳ್ಳುತ್ತೆ ಎನ್ನುವ ಹೆದರಿಕೆಗೆ ಒಂದು ಜಿಲ್ಲೆಗೆ ಬರಬಾರ್ದು ಅಂತ ಸರ್. ಅದು ವಿತೌಟ್ ಆರ್ಡರ್ ನನಗೆ ಅನೌನ್ಸ್ ಮಾಡಿಸಿದ್ದವರು. ಒಬ್ಬ ಪೊಲೀಸ್ ಬಂದು ಪೊಲೀಸರ ವ್ಯಾನ್ ನಿಂತ್ಕೊಂಡು ಹೇಳುತ್ತೆ, ನೀನ್ ಈ ಜಿಲ್ಲೆಗೆ ಬರಬಾರ್ದು ಅಂತ. ನಾನು ಕೇಳಿದೆ ಆರ್ಡರ್ ಎಲ್ಲಿದೆ ಅಂತ. ಸರ್ ಆರ್ಡರ್ ಬರಿತಾ ಇದ್ರೆ ಬಿಡ್ರಲ್ಲ, ಬರದ ಮೇಲೆ ನಾನು ವಾಪಸ್ ಬರ್ತೀನಿ ಅಂತ. ಕೊನೆಗೆ ರಾತ್ರಿ 1 ಗಂಟೆಗೆ ಅವರು ಮ್ಯಾಜಿಸ್ಟ್ರೇಟ್ ನ ಎಬ್ಬಿಸಿ ಅವ್ರ ಹತ್ರ ಸೈನ್ ತಗೊಂಡು ಬರ್ತಾರೆ, ಬಂದು ನನಗೆ ಕೊಡ್ತಾರೆ. ಅಂದ್ರೆ ನಿಮ್ಗೊಂದು ಆತಂಕ ಇದೆಯಲ್ಲ, ನಾನು ಈ ಆತಂಕವನ್ನು ಎಂಜಾಯ್ ಮಾಡ್ತೀನಿ ಸರ್. ಅಂದರೆ ನೀವು ಮಾಸ್ ಆಗಿ ಒಬ್ಬ ಮಿನಿಸ್ಟರ್ನಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಅವರ ಅನುಯಾಯಿಗಳ ದೊಡ್ಡ ಸಂಖ್ಯೆಯನ್ನು ನೀವು ಹೆದರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ನಾನು ಈ ಚಿಕ್ಕೋಡಿಯ ಒಬ್ಬ ಶಾಸಕರ ಮಾತಾಡ್ತಾರೆ, ಅವ್ರು ಯಾವುದೇ ಭಾಷಣಕ್ಕೆ ಹೋದ್ರು ಈ ಚಕ್ರವರ್ತಿ ಸೂಲಿಬೆಲೆ ಅಂತ ಇದ್ದಾನಲ್ಲ ಅಂತ ಹೇಳದೆ ಹೋದ್ರೆ ಅವ್ರ ಮಾತು ಮುಗಿಯೋದಿಲ್ಲ. ನನಗೆ ಹೆಂಗ್ ಅನ್ಸುತ್ತೆ ಅವಾಗ ಅಂತಂದ್ರೆ, ಒಬ್ಬ ಶಾಸಕ ನಿಮ್ಮ ಪ್ರತಿ ಭಾಷಣದಲ್ಲೂ ನನ್ನ ಹೆಸರನ್ನು ತೆಗೆದುಕೊಂಡು ಬೈಬೇಕಾದ ಸ್ಥಿತಿ ಇದೆ. ನೀವು ಇಡೀ ಬಿಜೆಪಿಯ ಯಾವ ಲೀಡರ್ಗಳನ್ನು ಇಟ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ನನ್ನ ಒಬ್ಬನ ಇಟ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೀರಾ ಅಂತಂದ್ರೆ, ನಾನ್ ನಿಮ್ಮಿಂದ ಬೇಜಾರು ಮಾಡ್ಕೊಳ್ಳೋ ಪ್ರಶ್ನೆಯೇ ಇಲ್ಲ. ನಾನು ಬಹಳ ಖುಷಿ ಪಡ್ತೀನಿ ಇದನ್ನ ಅಂತ ನಂಗೆ ಬಹಳ ಬಾರಿ ಅನ್ಸುತ್ತೆ ಅವ್ರಗಳ ಬಗ್ಗೆ. ತುಂಬ ದೂರ ನಡೆದು ಬಂದಿದ್ದೀರಿ. ನಿಜವಾಗಿ ನಿಮ್ಮಂಥವರ ಧ್ವನಿ ಬಹುಶಃ ಸಭೆಗಳಲ್ಲೋ ಕಾರ್ಯಕ್ರಮ ಮಾತ್ರ ಅಲ್ಲ, ಲೋಕಸಭೆ ಅಂತಲ್ಲಿ ಕೇಳಬೇಕು ಅಂತ ನಮ್ಮಂಥವ್ರು ಬಯಸ್ತೀವಿ. ಚುನಾವಣೆಗೆ ನೀವು ಇಲ್ಲಿ ಟಿಕೆಟ್ ಕೊಡಿ ಅಂತ ಹೇಳೋದಿಲ್ಲ, ಲೋಕಸಭೆ ಅಂತಲ್ಲಿ ರಾಜ್ಯಸಭೆ ಅಂತಲ್ಲಿ ತಮ್ಮ ಧ್ವನಿ ಕೇಳಬೇಕು ಅಂತ ಬಯಸ್ತೇವೆ. ಅಂತಹದ್ದು ನಿಜವಾಗಿಯೂ ಕರ್ನಾಟಕದ ಅಥವಾ ದೇಶದ ಭಾರತೀಯ ಜನತಾ ಪಕ್ಷಕ್ಕೆ ನಿಜವಾಗಿಯೂ ಪಕ್ಷನಿಷ್ಠೆ ಇದ್ದವರು ಅಥವಾ ತತ್ವನಿಷ್ಠೆ ಇದ್ದವರು, ಪಕ್ಷ ಅನ್ನೋದಕ್ಕಿಂತ ತತ್ವನಿಷ್ಠೆ ಇದ್ದವರು, ಆದರ್ಶ ವ್ಯಕ್ತಿಗಳು ಬೇಕು ಅಂತಂದರೆ ತಮ್ಮಂಥವ್ರನ್ನ ರಾಜ್ಯಸಭೆಗೆ ನಾಮಕರಣ ಮಾಡಬೇಕು. ಅಂತಹ ಅವಕಾಶ ಇದ್ದರೆ ಒಪ್ಕೋತೀರಾ? ನಾನು ಇಷ್ಟು ವರ್ಷ ಇಲ್ಲ ಅಂತ ಹೇಳಿದ್ದೆ, ಈ ವರ್ಷವೇ ಅದನ್ನು ಸ್ವಲ್ಪ ರಿಲೀಸ್ ಮಾಡಿದೆ. ಅಕಸ್ಮಾತ್ ಪಾರ್ಟಿ ಕೇಳಿದರೆ ನಾನು ಈ ವರ್ಷ ಬರಬೇಕು ಅಂತ ನಾನು ನಿಶ್ಚಯ ಮಾಡಿದ್ದೆ. ಯಾಕೆ ಅಂತಂದರೆ, ಒಂದು ಹಂತ ಸಮಾಜದ ನಡುವೆ ಸರ್, ನಾನು 10 ವರ್ಷದ ಮುಂಚೆ MP ಆಗಿದ್ದಿದ್ರೆ ಬಹುಶಃ ನನಗನ್ಸುತ್ತೆ ನಾನು ಇಷ್ಟು ಪಕ್ವವಾಗಿರ್ಲಿಕ್ಕೆ ಆಗ್ತಿರಲಿಲ್ಲ. ನಾನು ಸಮಾಜದ ತಳ ಹಂತದ ಕಾರ್ಯಕರ್ತರ ಜೊತೆಗೆ ಅಥವಾ ಸಾಮಾನ್ಯ ಕಾರ್ಯಕರ್ತರೊಂದಿಗೆ ಕೆಲಸ ಮಾಡಿದ್ದೇನೆ, ಅವ್ರ ಜೊತೆ ಒಡನಾಡಿದ್ದೇನೆ. ಈಗ ನನಗನ್ಸುತ್ತೆ ಈಗ ಸ್ವಲ್ಪ ಪಕ್ವತೆ ಇದೆ. ಈಗ ನನಗೆ ದುಡ್ಡಿನ ಬಗ್ಗೆ 10 ವರ್ಷದ ಹಿಂದೆ ಇರೋ ಭಾವಕ್ಕೂ ಈಗಿರೋ ಭಾವಕ್ಕೂ ಬಹಳ ಡಿಫ್ರೆಂಟ್ ಆಗಿದೆ. ನನಗೆ ಸಮಾಜದ ಭೋಗಾಸಕ್ತಿ 10 ವರ್ಷಗಳ ಹಿಂದಿನದಕ್ಕೂ ಈಗಿನದಕ್ಕೂ ಬಹಳ ಭಿನ್ನ ಇದೆ. ಅದು ಯಾವ ಲೆವೆಲ್ನಲ್ಲಿದೆ ಏನಿದೆ ಅದು ನನ್ನ ಅಂತರಂಗಕ್ಕೆ ಅರ್ಥವಾಗುವ ಸಂಗತಿ. ಆದರೆ ಭಿನ್ನ ಅಂತೂ ಹೌದು. ನಾನು ಸಮಾಜ
ಸಮಾಜವನ್ನು ನೋಡುವ ದೃಷ್ಟಿಕೋನ 10 ವರ್ಷಕ್ಕೂ ಮತ್ತು ಈಗಲೂ ಭಿನ್ನತೆ ಇದೆ. ಮತ್ತು ನನ್ಗನ್ಸೋದು ಈಗ ಒಳಗೆ ಹೋದ್ರೆ ನಾನು ನನ್ನನ್ನು ಕಾಪಾಡ್ಕೊಂಡು ಬದುಕಬಹುದು ಅಂತ. ನಾನು ನನಗಿಂತ ಮುಂಚೆ 10 ವರ್ಷ ಮುಂಚೆ ಹೋದವ್ರು ನೋಡಿದಿನಲ್ಲ, ಎಷ್ಟು ಬೇಗನೆ ಪತನವಾಗುತ್ತೆ ಅಂತಂದ್ರೆ ಅದು ಬಹಳ ಡೇಂಜರಸ್ ಪೊಸಿಷನ್ ಸರ್. ಅದು ಎಂಥವನನ್ನು ಕೂಡ ಹಿಂಡಿ ನಿಮ್ಮನ್ನ ಹಾಳು ಮಾಡಬಲ್ಲದು. ಚುನಾವಣೆ ಮಾಡ್ತಾರೆ, ನೀವು ಚುನಾವಣೆಗೆ ಹೋಗಬಾರ್ದು ಅಂತ ನಮ್ಮಂಥವ್ರು ಇಷ್ಟೇ. ಚುನಾವಣೆಗೆ ಹೋಗಬಾರ್ದು, ರಾಜ್ಯಸಭೆ ಅಂತಲ್ಲಿ ಕೂತು ತಾವು ವಿಧಾನ ಪರಿಷತ್ ಚಿಕ್ಕದಾಯಿತು, ರಾಜ್ಯಸಭೆ ಅಂತಲ್ಲಿ ಕೂತು ಈ ದೇಶದಲ್ಲಿ ಧ್ವನಿ ಆಗಬೇಕು, ಈ ರಾಜ್ಯದ ಧ್ವನಿ ಆಗಬೇಕು ಅಂತ ನಾವು ಬಯಸ್ತಾ ಇದ್ದೇವೆ. ಯಾಕೆಂದ್ರೆ ನನ್ನಂಥವನ ಶುಭಾಶಯಗಳು ಆಶೀರ್ವಾದಗಳು ತಮ್ಮೊಂದಿಗೆ ಯಾವತ್ತೂ ಇರುತ್ತೆ. ಹೊನ್ನಾವರದಲ್ಲಿ ತಾವು ಈಗ ಭಟ್ಕಳದಲ್ಲಿ ಎಂಜಿನಿಯರಿಂಗ್ ಓದಿದ್ರಿ, ಭಟ್ಕಳದ ಪ್ರಭಾವ ಏನಾದ್ರು ಇತ್ತ ತಮ್ಮ ಇಲ್ಲಿಯವರೆಗಿನ ವ್ಯಕ್ತಿತ್ವದ ಬೆಳವಣಿಗೆಗೆ, ಭಟ್ಕಳದ ನಡೆಯುವ ಘಟನೆಗಳು? ನಾನು ಬಂದಾಗ ಭಟ್ಕಳ ಶಾಂತವಾಗೇ ಇತ್ತು ಸರ್. ನಾನು ಆ ಭಟ್ಕಳದ ಗಲಾಟೆಯನ್ನೆಲ್ಲ ಮೀರಿದ ನಂತರವೇ ನಾನು ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಿದ್ದು. ಇನ್ಫ್ಯಾಕ್ಟ್ ನನ್ನ ಕಾಲೇಜ್ನಲ್ಲೂ ಕೂಡ ವಿಶೇಷವಾದ ಗೌರವ ಇತ್ತು. ನನ್ನ ಕಾಲೇಜ್ನಲ್ಲಿ ಯಾವತ್ತೂ ಡಿಸ್ಕ್ರಿಮಿನೇಟ್ ಆಗಲಿಲ್ಲ. ಹ್ಯಾವ್ ಟು ಬಿ ವೆರಿ ಫ್ರ್ಯಾಂಕ್. ನಾನು ತುಂಬ ಒಳ್ಳೆಯ ಹೆಸರು ಚೆನ್ನಾಗಿ ಮಾಡಿದ್ದೆ. ನನ್ನ ಪ್ರಿನ್ಸಿಪಲ್ರು ಕೂಡ ಅವರೊಬ್ಬ ಮುಸ್ಲಿಮು, ಬುಖಾರಿ ಸರ್ ಅಂತ, ನಾನು ಇವತ್ತು ಮರಳಿಕ್ಕಾಗೋದಿಲ್ಲ. ನನಗೆ ಎಷ್ಟು ಪ್ರೀತಿ ತೋರಿಸ್ತಿದ್ರು ಅಂತಂದ್ರೆ, ನಾವು ಕನ್ನಡ ವೇದಿಕೆ ಅಂತ ಕಟ್ಟಿದ್ವಿ ಅಲ್ಲಿ. ಆ ಕನ್ನಡ ವೇದಿಕೆಯನ್ನು ಕಟ್ಟುವಾಗ ನನಗೆ ಪೂರ್ಣ ಪ್ರಮಾಣದ ಬೆಂಬಲ ಕೊಟ್ಟಿದ್ದು ನನ್ನ ಪ್ರಿನ್ಸಿಪಲ್ ಸರ್. ನನ್ನ ನಂತರ ಅದೇ ಜಾಗಕ್ಕೆ ಕನ್ನಡ ವೇದಿಕೆ ನಾವು ಮಾಡಿದ್ದೀವಿ ಅಂತ ಹೇಳಿ ಮಲಯಾಳಿಯವರು ಹೋದ್ರು, ನಾವು ಮಾಡ್ತೀವಿ ಅಂತ ಬೈದು ಕಳಿಸಿದ್ರು ಅವರಿಗೆ. ಅದು ಚಕ್ರವರ್ತಿಗೆ ಮಾತ್ರ ಕೊಟ್ಟಿರೋದು, ಅವನ ಬಗ್ಗೆ ನಂಗೆ ವಿಶ್ವಾಸ ಇದೆ ಅಂತ 2 ವರ್ಷಗಳ ಕಾಲ ಮಾಡ್ಲಿಕ್ಕೆ ಕೊಟ್ಟರು. ತುಂಬ ಚೆನ್ನಾಗಿ ಗೌರವ. ಸೊ ಹೀಗಾಗಿ ನನಗೆ ಅದರ ಪ್ರಭಾವ ಅಥವಾ ಇವತ್ತು ನಾನೇನು ಮಾತಾಡ್ತಿದ್ದೀನೋ ಅದಕ್ಕೂ ಭಟ್ಕಳಕ್ಕೂ ಬಹಳ ದೊಡ್ಡ ಸಂಬಂಧ ಏನಿಲ್ಲ. ಅಥವಾ ನನ್ನ ಹಿಂದುತ್ವದ ಈ ಚಿಂತನೆಗಳಿಗೆ ಭಟ್ಕಳ ಏನಾದ್ರು ಪ್ರಭಾವ ಮಾಡಿದ್ಯಾ ಅಂತ ಅನೇಕರು ಅನ್ಕೊಂಡ್ರೆ ಖಂಡಿತವಾಗಿಯೂ ಇಲ್ಲ. ಇದು ಹಿಂದುತ್ವ ಅನ್ನೋದು ಮೊದಲಿಂದಲೂ ಇತ್ತು. ಇವತ್ತಿಗೂ ನನ್ನ ಹಿಂದುತ್ವ ಹೇಗಿದೆ ಅಂದ್ರೆ ಸರ್, ಮುಸಲ್ಮಾನರ ದ್ವೇಷದ ಹಿಂದುತ್ವ ಅಲ್ಲ, ಗೊತ್ತು. ಅದು ಇಲ್ಲೇ ಪರೇಶ್ ಮೇಸ್ತನ ಹತ್ಯೆ ಆದಾಗ ನಾನೊಂದು ಆರ್ಟಿಕಲ್ ಬರೆದಿದ್ದೆ. ತುಂಬಾ ಜನ ಹಿಂದೂಗಳು ನನ್ನ ವಿರೋಧಿಸಿದ್ರು. ಈ ಆರ್ಟಿಕಲ್ ಯಾಕೆ ಬರೆದಿದ್ದೆ ಅಂತಂದ್ರೆ, ನನ್ನ ಮನೆ ಎದುರುಗಡೆ ಮಸೀದಿ ಇದೆ ಹೊನ್ನಾವರದಲ್ಲಿ, ನೀವು ನೋಡಿರುವಂತವ್ರು ಇದನ್ನ. ನಾನು ಅಲ್ಲಿ ಬಾಳೆಹಣ್ಣು ಬೇಕಿದ್ದಾಗ ಫಯಸ್ ಅವ್ರ ಅಂಗಡಿಗೆ ಹೋಗಿ ಬಾಳೆಹಣ್ಣು. ನನ್ನ ಮನೆ ಎದುರುಗಡೆ ಇದ್ದವರು ಮುನ್ನಾ ಸೈಕಲ್, ನಂಗೆ ಸೈಕಲ್ ಬೇಕು ಅಂದಾಗ ₹1 ಕೊಟ್ಕೊಂಡು ಅವ್ನ ಸೈಕಲ್ಲೇ ತಗೊಂಡು ಹೋಗ್ತಿದ್ದೀನಿ ನಾನು. ಅಂದ್ರೆ ನಮ್ದು ಬಾಂಧವ್ಯ ಹೆಂಗಿತ್ತು ಅಂದ್ರೆ ಹಾಗಿದ್ದಂತ ಬಾಂಧವ್ಯ ಅದು. ಅಂಥದ್ರಲ್ಲಿ ಒಂದು ಕೇಸ್ನಲ್ಲಿ ನಾವು ಆಡುವಂತ ಒಂದು ಗಂಭೀರವಾದ ಮಾತು ಇಡೀ ಫ್ಯಾಬ್ರಿಕ್ ಅನ್ನು ಹಾಳು ಮಾಡುತ್ತಲ್ಲ. ಮಾಡಿದವರು ಯಾರು, ಅವರನ್ನು ಹಿಡಿಯೋದು ಬಿಟ್ಟು ನಾವು ಇಡೀ ಸಮಾಜವನ್ನು ನೋಡುವ ದೃಷ್ಟಿಕೋನ ಒಳ್ಳೆಯದಲ್ಲ ಅಂತ. ಈ ದೃಷ್ಟಿಯಿಂದ ನನಗೆ ಯಾವತ್ತೂ ಆ ಥರದ ಪರಿಕಲ್ಪನೆ ಇದೆ. ಆದರೆ ಇದು ಸಮಾಜದ ಈ ಫ್ಯಾಬ್ರಿಕ್ ಅನ್ನು ಒಡೆಯುವಂತ ಪ್ರಯತ್ನ ಇದೆಯಲ್ಲ, ಅದನ್ನು ತಡಿಬೇಕು ಅಂತಂದ್ರೆ ಹಿಂದೂ ಸಮಾಜವನ್ನ ಬಲವಾಗಿ ನಿಲ್ಲಿಸಿದಾಗ ಮಾತ್ರ ಸಾಧ್ಯ. ಪ್ರಶ್ನೆ ಇಲ್ಲ. ತಾವು ನನಗೀಗ ಪೇಜಾವರ ಸ್ವಾಮಿಗಳು ನೆನಪಾಗ್ತಾರೆ. ನಾನು ಭಾಳ ವರ್ಷದಿಂದ ಅವರು ಹಿರಿಯ ಪೇಜಾವರ ಸ್ವಾಮಿ ವಿಶ್ವೇಶ್ವರ ತೀರ್ಥರು ಹತ್ತಿರ ಆಗಿದ್ದರು. ಅವರ ಒಬ್ಬ ವಾಹನ ಚಾಲಕ, ಟೆಂಪೋ ಚಾಲಕ, ಅವರೆಲ್ಲ ಮುಸ್ಲಿಮರಾಗಿದ್ದರು. ರಂಜಾನ್ ಸಮಯದಲ್ಲಿ ಉಪವಾಸ ಟೈಮ್ನಲ್ಲಿ ವಾಹನನ ಬದಿಗೆ ನಿಲ್ಲಿಸು, ಪ್ರಾರ್ಥನೆಗೆ ಹೋಗುವಂತ ಕಳಿಸ್ಕೊಡ್ತಾ ಇದ್ರಂತೆ. ಇಫ್ತಾರ್ ಕೂಟ ಕೂಡ ಅಲ್ಲಿ ಮಾಡಿದರು. ಹಾಗೆ ತಾವು ಮೊನ್ನೆ ತಮ್ಮ ತಂದೆಯವರ ವಿವಾಹದ 50ನೇ ತಮ್ಮ ಕುಟುಂಬದಲ್ಲಿ ತಮ್ಮ ಗೈರು ಹಾಜರಿಯಲ್ಲಿ ತಮ್ಮ ಕುಟುಂಬವನ್ನು, ತಮ್ಮ ತಂದೆ ತಾಯಿ ನೋಡ್ಕೊಳ್ತಕ್ಕಂಥ ಮುಸ್ಲಿಮರನ್ನು ಪರಿಚಯಿಸಿದ್ರಿ. ತಾವು ನನಗೆ ವೈಯಕ್ತಿಕವಾಗಿ ತಮ್ಮ ಬಗ್ಗೆ ನಾನು ಅಂದಾಜು ಮಾಡಬಲ್ಲೆ. ಸಮಾಜದಲ್ಲಿ ಹಾಗೆ ಬರೀ ಹಿಂದುತ್ವವನ್ನು ಎತ್ತಿ ಹಿಡಿದವರು ಅಂದರೆ ಮುಸ್ಲಿಂ ವಿರೋಧಿಗಳು ಅಂತ ಅರ್ಥ ಮಾಡ್ತಾರೆ. ಹಾಗಿನವರು ತಾವಲ್ಲ ಅಂತ ತಮ್ಮ ನಡವಳಿಕೆ ಕೂಡ ಗೊತ್ತು. ನಾನು ತಮ್ಮ ತಂದೆಯವರು ನೋಡ್ಕೊಂಡಂಥ ರೀತಿ ಕೂಡ ಬಹಳ ಸಂತೋಷ ಕೊಡ್ತು. ಹೊತ್ತು ಆಡಿಸಿ ಬೆಳೆಸಿದಂಥ ತಂದೆ ತಾಯಿಗಳನ್ನ ಒಂದು ಆಟ ಆಡಿಸಿ 50 ವರ್ಷ ದಾಂಪತ್ಯ ಆದಮೇಲೆ ತಾವು ಎಲ್ಲ ಈಗಿನ ಯುವಕರಿಗೆ ತಂದೆ ತಾಯಿಗಳನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಮಾದರಿ ಆದ್ರಿ ಅನ್ನೋದನ್ನು ನಾನು ಗುರುತಿಸಿದ್ದೇನೆ. ಆ ದಿವಸ ಬಹಳ ಅಪರೂಪವಾದಂಥದ್ದು. ನಿಮ್ಮ ತಂದೆ ಕೂಡ ನನಗೆ ಬಹಳ ಆತ್ಮೀಯ. ನಿಮಗೆ ಅವರು ಯಾವ ರೀತಿ ಬೆಂಬಲಿಸಿದರು ಅಂತ ಆವಾಗ ಬಂದಾಗೆಲ್ಲ ಹೇಳ್ತಾಯಿದ್ರು. ನಾವು ಕೇಳೋದು, ಮಿಥುನ್ನಿಗೆ ಮದುವೆ ಮಾಡೋದಿಲ್ಲ ಅಂತ ಕೇಳಿದಾಗ ಅವನ ಬೆಳವಣಿಗೆಗೆ, ಅವನ ಜೀವನಕ್ಕೆ ಯಾವುದು ಬೇಕೋ ಅದನ್ನೆಲ್ಲ ನಾವು ಸಂಪೂರ್ಣ ಬೆಂಬಲ ಕೊಟ್ಟಿದ್ದೇವೆ. ಮನೆಯ ಮಾಳಿಗೆ ಮೇಲೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಬದುಕು ಅವನು ಕಟ್ಕೊಳ್ಬೇಕು ಅನ್ನುವಂಥ ಮಾತಲ್ಲ. ಇಂಥ ಸ್ವಾತಂತ್ರ್ಯನೂ ಎಲ್ಲ ತಂದೆ ತಾಯಿಗಳು ಕೊಡೋದಿಲ್ಲ. ನಾನು ಭಾಗ್ಯವಂತ ಆ ದೃಷ್ಟಿಯಿಂದ. ನನಗೆ ಎಂಥ ಲಕ್ಕಾಯಿತು ಅಂತಂದರೆ, ನಾನು SSLC ಮುಗಿಸಿದ ನಂತರ
PU ಓದ್ಲಿಕ್ಕೆ ಅಂತ ಹೋದಾಗ ಉಳ್ಕೊಂಡಿದ್ದು ರಾಮಕೃಷ್ಣ ಆಶ್ರಮದಲ್ಲಿ. ನಂಗೊಂದು ತುಂಬಾ ದೊಡ್ಡ ಒಂದು ಸಂಸ್ಕಾರದ ದೊಡ್ಡ ಮಟ್ಟದ ಏನು ಅದು ಅಮೃತ ಸಿಕ್ಕಿದ್ದು ಅಲ್ಲಿ ಅಂತ. ಅದಾದ್ಮೇಲೆ ನಾನು ಅಲ್ಲಿ ಇರ್ಬೇಕಾದ್ರೆ ವಿದ್ಯಾನಂದ ಶೆಣೆಯವರ ಸಂಪರ್ಕ ಆಯ್ತು. ಇವತ್ತು ನಾನೇನ್ ಜಾಗೋ ಭಾರತ್ ಮಾಡಿದ್ವಿ, ಏನೆಲ್ಲ ಮಾಡಿದ್ವಿ ಅದೆಲ್ಲ ವಿದ್ಯಾನಂದ ಶೆಣೆಯವರ ಪ್ರಣೀತವಾದ್ದೆ, ಅದರಲ್ಲಿ ಏನು ಅನುಮಾನ ಇಲ್ಲ. ಸೊ ಅವರು ಸಂಪರ್ಕ ಆದ ನಂತರ ಸಂಘದ ಸಂಪರ್ಕ ಘನವಾಯ್ತು, ಅದು ಇನ್ನೊಂಥರ ಶಕ್ತಿಯಾಗಿ ಡೆವಲಪ್ ಆಯ್ತು. ಇದಾದ ನಂತರ ನಾನು ಇಲ್ಲಿ BE ಓದ್ಲಿಕ್ಕೆ ಬಂದೆ. ನನ್ನ ಪರಿವಾರದೊಂದಿಗೆ ಘನಿಷ್ಠವಾಗಿರುವಂತ ಸಂಪರ್ಕ ಬಹುಶಃ ನಾನು ಅಲ್ಲೇ ಇದ್ಬಿಟ್ಟಿದ್ರೆ ಪರಿವಾರ ಇಷ್ಟು ಹತ್ರ ಆಗ್ತಿರಲಿಲ್ಲ, ನನಗೆ ಪರಿವಾರಕ್ಕೆ ತುಂಬಾ ಹತ್ರ ಆಗ್ಲಿಕ್ಕಾಯ್ತು. ಅದಾದ ನಂತರ ವಾಪಸ್ ಹೋಗ್ಬೇಕಾದ್ರೆ ರಾಜೀವ್ ದೀಕ್ಷಿತರ ಸಂಪರ್ಕ ಆಯ್ತು. ಅವ್ರ ಜೊತೆ ನನ್ನ ಬದುಕನ್ನ 4 ವರ್ಷ ಕಳೆಯುವಷ್ಟೊತ್ತಿಗೆ ಮನೇಲಿ ತುಂಬಾ ಕಿರಿಕಿರಿ ಆಗಿತ್ತು. ಇಂಜಿನಿಯರಿಂಗ್ ಓದ್ಕೊಂಡ್ ಬಂದಿದ್ದಾನೆ ಹುಡುಗ, ಏನು ಕೆಲಸ ಮಾಡ್ತಿಲ್ಲ ಅಂತ. ನಮ್ಮ ಮನೆಯಲ್ಲಿ ತುಂಬಾ ದೊಡ್ಡ ಗಲಾಟೆ ಆದಾಗ ನಮ್ಮ ಅಪ್ಪ ಆರಂಭದಲ್ಲಿ ಇತ್ತು ಅವರು, ಯಾಕಂದ್ರೆ ಕೊಲೀಗ್ ಮಕ್ಕಳೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವಿದೇಶಕ್ಕೆಲ್ಲ ಹೋಗಿದ್ದಾರೆ, ನನ್ನ ಮಗ ಇನ್ನೂ ಒಬ್ಬನೇ ಮಗ ಹೀಗಿದ್ದಾನೆ ಅಂತ ನಮ್ಮಮ್ಮಂಗೆ ತುಂಬಾ ಹೇಳ್ತಿದ್ರು. ಬಟ್ ನಮ್ಮಮ್ಮ ವಾಸ್ ವೆರಿ ಕ್ಲಿಯರ್, ಅವರು ಏನ್ ಮಾಡ್ತಾನೆ ಅವನಿಗೆ ಇಷ್ಟ ಇರೋದು ಅವ್ನು ಮಾಡ್ಲಿ ಅನ್ನುವಂಥ ಪ್ರಕ್ರಿಯೆ ಅವರದಿತ್ತು. ಸೊ ಹೀಗಾಗಿ ನಂಗೆ ಕಾಲಕ್ರಮದಲ್ಲಿ ಬಿಟ್ಟರು ಸರ್. ನಾನು ಏನೇ ಕೆಲಸ ಇಲ್ಲ ಅಂತಂದಾಗ್ಲೂ ನಾನು ಮಾಡುವಂಥ ಸರ್ ಯಾವತ್ತು ಡೇ 1 ಫ್ರೀ ಇಲ್ಲ. ನಾನು BE ಮುಗಿದ ಮೊದಲನೇ ದಿನವೇ ಇನ್ಫ್ಯಾಕ್ಟ್ ಎಕ್ಸಾಮ್ ಬರೆದು ಅಲ್ಲಿಗೆ ಹೋಗುವಾಗಲೇ ಈ ಟಿವಿನಲ್ಲಿ ನಾನು ನಿರೂಪಕನಾಗಿ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟೆ. ಅಂದ್ರೆ ನನಗೆ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು, ನನಗೆ ಅತ್ಯಂತ ಕಡಿಮೆ ಕೆಲಸ ಸಿಗ್ಬೇಕಾಗಿರೋಷ್ಟು ಹಣ ಸಿಕ್ತಿತ್ತು. ಇದು ನಮಗೆ ಖುಷಿ ಕೊಡುವಂತ ಸಂಗತಿ ಆಗಿತ್ತು. ಅದಾದ ನಂತರ ರಾಜೀವ್ ದೀಕ್ಷಿತ್ ಓಡಾಡ್ತಾ ನಿಧಾನವಾಗಿ ಈ ಟಿವಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಆಗ್ಲೂ ಕೂಡ ನನ್ನ ಮನೆಗೆ ಅಂತ ದುಡ್ಡು ಕೊಡ್ತಿದ್ದೆ ನಮ್ಮ ಅಪ್ಪ ಅಮ್ಮನಿಗೆ. ತೀರಾ ಕಳೆದ ಒಂದು 7-8 ವರ್ಷಗಳಿಂದ ಒಂದಿನ ನಮ್ಮಮ್ಮ ಕೂರಿಸ್ಕೊಂಡ್ರು. ನೋಡು, ನಂಗೆ ಗೊತ್ತಿದೆ ನೀನು ಹೇಗೆ ಬದುಕ್ತಾ ಇದೆಯಾ, ಭಾಳ ಸಂತೋಷ ಇದೆ, ನೀನು ಮನೆಗೇನು ಕೊಡಬೇಕಾಗಿಲ್ಲ, ನಿಮ್ಮ ಅಪ್ಪನ ಪೆನ್ಷನ್ ಬರುತ್ತೆ, ನಾವಿಬ್ಬರು ಚೆನ್ನಾಗಿ ಬದುಕ್ತೀವಿ, ನಿನಗೆ ಯಾರಿಗೆ ಕೊಡಬೇಕು ಅನ್ಸುತ್ತೆ ಅದು ಕೊಡು ಅಂತ. ಅಂದರೆ ತಂದೆ ತಾಯಿಯೂ ಕೂಡ ಎಷ್ಟು ಪರಿಪಕ್ವಗೊಂಡ್ರು ಅಂದರೆ ಆ ಸಂದರ್ಭದಲ್ಲಿ ದಿಸ್ ಈಸ್ ಫೈನ್ ಅಂತ ಅವ್ರು ಆಗ ಹೇಳಿದ್ರು ನನಗೆ, ನಿನ್ನಿಂದ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ, ನಿನ್ನ ಬದುಕು ಹೇಗಿರುತ್ತೋ ಅದು ಚಂದ ಇದೆ, ಹೀಗಿರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ. ಮತ್ತು ಅವ್ರಿಗೂ ಏನಾಯಿತು ಅಂತಂದರೆ ಕಾಲಕ್ರಮದಲ್ಲಿ ಹೋದ ಕಡೆ ಅವ್ರು ಇದನ್ನು ಕೇಳಲಿಕ್ಕೆ ಶುರು ಮಾಡಿದ್ರು. ಒಂದ್ಸಲ ಅವರು ರಾಮಚಂದ್ರಾಪುರ ಮಠಕ್ಕೆ ಹೋಗಿದ್ದಾಗ, ಬಹಳ ಹಿಂದಿನ ಕತೆ ಸರ್, ಇದು 15 ವರ್ಷ ಹಿಂದೆ ಇರ್ಬೋದು, ಗುರುಗಳಿಗೆ ಯಾರೋ ಹೇಳಿದ್ರು ಚಕ್ರವರ್ತಿ ಅವ್ರ ತಂದೆ ತಾಯಿ ಅಂತ. ನಾನಿನ್ನೂ ಸಣ್ಣ ಪುಟ್ಟ ಭಾಷಣ ಮಾಡ್ತಿದ್ದವನು. ಅವ್ರಿಗೆ ಬಹಳ ಖುಷಿಯಾಗಿ ಕರೆಸಿ ಶಾಲ್ ಹೊತ್ಸಿ, ಬಹಳ ಒಳ್ಳೆ ಮಗ, ಬಹಳ ಒಳ್ಳೆಯವನು ಚಕ್ರವರ್ತಿ, ಬಹಳ ಖುಷಿ ಅಂತ. ನಮ್ಮ ಅಮ್ಮನ ಕಣ್ಣಲ್ಲಿ ನೀರು ಬಂತು. 100 ಜನರ ನಡುವೆ ನನ್ನನ್ನೇ ಕರೆದು ಸನ್ಮಾನ ಮಾಡಿದ್ರು. 8 ಜನರ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಇದ್ರು ಗೊತ್ತಿಲ್ಲ, ಆದ್ರೆ ಎಲ್ಲರನ್ನು ಬಿಟ್ಟು ನನ್ನನ್ನೇ ಕರೆದ್ರು. ನಂಗೆ ಬಹಳ ಸಂತೋಷ ಆಯ್ತು ಕಣ, ಇನ್ನೇನ್ ಸಿಗ್ಬೇಕು ಅಂತ. ಅಂದ್ರೆ ಅವರಿಗೆ ಕಾಲಕ್ರಮದಲ್ಲಿ ಈ ಪಾತ್ನಲ್ಲಿ ನಿಜವಾದ ಆನಂದ ಇದೆ ಅಂತ ಯಾವಾಗ ಅರಿವಾಗ್ಲಿಕ್ಕೆ ಶುರುವಾಗ್ಬಿಡ್ತೋ ಅವ್ರಿಗೆ ಅನ್ನಿಸ್ತು ಅವ್ನಿಗೆ ಏನು ಇಷ್ಟ ಇದೆಯೋ ಅದು ಮಾಡ್ಲಿ ಅಂತ ಅನ್ನಿಸ್ತು. ಸ್ವಲ್ಪ ಆರಂಭದಲ್ಲಿ ಇತ್ತು ಅವರಿಗೆ, ಆದ್ರೆ ಕಾಲಕ್ರಮದಲ್ಲಿ ಪೂರ್ತಿ ಸಹಜವಾಗಿ ನನಗೆ ಅನ್ಸುತ್ತೆ, ನಾನು ಆ ಟೈಮಲ್ಲಿ ಅವ್ರ ಜೊತೆ ನಾನೇನು ರೂಢಾಗಿ ನಡ್ಕೊಳ್ಳಿಲ್ಲ, ಅವ್ರ ಜೊತೆ ಕೆಟ್ಟದಾಗ ಮಾತಾಡೋ ಪ್ರಮೇಯವೇ ಇರಲಿಲ್ಲ. ಆದ್ರೆ ಒಂದಷ್ಟು ಸಲ ಆ ಥರದ ಸಂದರ್ಭ ಬಂದಾಗಲೂ ಅವರದನ್ನು ಮೀರಿ ನಿಂತು ಬೆಂಬಲ ಕೊಟ್ಟರು. ಅಕಸ್ಮಾತ್ ಅವ್ರ ಬೆಂಬಲ ಇಲ್ಲದೆ ಹೋಗಿದ್ದಿದ್ರೆ ಖಂಡಿತವಾಗಿಯೂ ಈ ಕೆಲಸ ಆಗ್ತಿರಲಿಲ್ಲ, ನನ್ನ ಹತ್ರ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ಒಂದು ಆಮೇಲೆ ಎರಡನೇದು, ನನ್ನ ತಂದೆ ತಾಯಿ ಹೇಗೆ ಅಂತಂದ್ರೆ, ನನ್ನ ಮನೆಗೆ ನಾನು ಹೋಗ್ಬೇಕಾದ್ರೆ ಯಾರು ಬರ್ತೀವಿ ಅಂತ ಹೇಳೋದಿಲ್ಲ ಸರ್, ನಾನು ಬರ್ತಾ ಇದ್ದೀನಿ ಅಂತ ಹೇಳಿರ್ತೀನಿ, ಜೊತೆಗೆ ಒಂದು 7-8 ಜನ ಹುಡುಗರು ಇರ್ತಾರೆ, ನನ್ನ ಜೊತೆ ಯಾವಾಗಲೂ ಹುಡುಗರು ಇರ್ತಾರೆ. 7-8 ಜನ, ಅವ್ರು ಒಂದು ದಿನ ಬೇಜಾರು ಮಾಡ್ಕೊಂಡಿದ್ದಿಲ್ಲ, 10 ನಿಮಿಷದಲ್ಲಿ ಅಡುಗೆ ಮಾಡ್ತಾರೆ, ಎಲ್ಲರೂ ಜೊತೆಲಿ ಕೂತು ಊಟ ಮಾಡ್ತೀವಿ. ಹೇಗಾಗುತ್ತೆ ಆಮೇಲೆ ಅಂತಂದ್ರೆ, ಹುಡುಗರು ನನ್ನಿಂದ ಬಂದಿರ್ತಾರೆ, ನಮ್ಮ ಅಪ್ಪ ಅಮ್ಮನ ಜೊತೆ ಅವ್ರು ತುಂಬಾ ಕನೆಕ್ಟ್ ಆಗ್ತಾರೆ, ಅವ್ರ ಮನೆಗೆ ರೆಗ್ಯುಲರ್ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ನಮ್ಮ ಮನೇಲಿ ನಾನು ಇಲ್ಲ ಅಂತ ಅನ್ಸೋದಿಲ್ಲ ಅವರಿಗೆ. ಸೊ ದೇ ಆರ್ ವೆರಿ ಹ್ಯಾಪಿ, ಬಹಳ ಚಂದವಾಗಿದ್ದಾರೆ. ಸೊ ನಾನು ಭಾಗ್ಯವಂತ, ಅದೇ ಹೇಳ್ತೀನಲ್ಲ, ರಾಮಕೃಷ್ಣ ಆಶ್ರಮದ ಸಂಪರ್ಕ, ಸಂಘದ ಸಂಪರ್ಕ, ವಿದ್ಯಾನಂದರು, ಆಮೇಲೆ ರಾಜೀವ್ ದೀಕ್ಷಿತರು, ಎಲ್ಲ ಸಂತರುಗಳ ಸಂಪರ್ಕ, ತಂದೆ ತಾಯಿ ಹಿಂಗ್ ಸಿಕ್ಕಿದ್ದು. ಸೊ ಇದೆಲ್ಲವೂ ಕೂಡ ಭಾಗ್ಯ ಅಂತ ನನ್ನ ಮುಂದಿನ ಗುರಿ ಏನು ಅಂತ. ಒಂದು, ಇದೇನು ಕಟ್ಟಿದ್ದೀವೋ ಇದು ಒಂದು ಹಂತಕ್ಕೆ ಬಂದಿದೆ. ಪ್ರತಿಯೊಬ್ಬರು ಲೀಡರ್ ಆಗಿ ಈ ತಮ್ಮ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗಬಲ್ಲ ಮಟ್ಟಕ್ಕೆ ಬಂದಿದ್ದಾರೆ. ನನಗೆ ಯಾವಾಗಲೂ ಆಧ್ಯಾತ್ಮದ ತುಡಿತಾ ಇದೆ ಸರ್. ನಾನು ಇದನ್ನು ಇಷ್ಟು ದಿನ ಓಪನ್ ಆಗಿ ಹೇಳಲಿಕ್ಕೆ ಧೈರ್ಯ ಆಗ್ತಾ ಇರಲಿಲ್ಲ, ಯಾಕೆಂತಂದರೆ ಗೊತ್ತಿಲ್ಲ ಬದುಕು ಹೆಂಗೆ ಕರ್ಕೊಂಡು ಹೋಗುತ್ತೋ ಅಂತ. ಬಟ್ ಈಗ ಅನ್ಸುತ್ತೆ ನನ್ನ ಪೂರ್ಣ ಸಮಯವನ್ನು ನಾನು ನನ್ನ ಸಾಧನೆಗೋಸ್ಕರ ಕೊಡಬೇಕು ಅಂತ. 44 ಮೊನ್ನೆ ಏಪ್ರಿಲ್ 9ಕ್ಕೆ. ಸೊ ಇನ್ನು 60ವರೆಗೂ ಬದುಕ್ತೀವಿ ಅಂತ ಆದರೆ ಒಂದು 15-16 ವರ್ಷ ಸಿಗ್ಬೋದು. 15-16 ವರ್ಷದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿಕೊಂಡು ಬಹುಶಃ ಈ ಜನ್ಮ ಚಕ್ರದಿಂದ ಸಾಧನೆಯನ್ನು ಹಂಚಬೇಕಾಗತ್ತೆ. ನೀವು ಅದು ಗೊತ್ತಿಲ್ಲ ಸರ್, ಭಗವಂತ ಸಾಧನೆಯನ್ನು ಹಂಚಬೇಕಾಗತ್ತೆ. ಯಾಕಂದ್ರೆ ಎಲ್ರಿಗೂ ಹಂಚೋಕೆ ಆಗೋದಿಲ್ಲ, ಹಂಚುವ ಶಕ್ತಿಯನ್ನು ಎಲ್ರಿಗೂ ಕೊಡೋದಿಲ್ಲ. ಸಾಕಷ್ಟು ಜನ ಸಾಧಕರು ಸಿಗ್ತಾರೆ, ಅವರಿಗೆ ಹಂಚೋ ಶಕ್ತಿ ಇರೋದಿಲ್ಲ. ನಿಮಗೆ ಹಂಚೋ ಶಕ್ತಿ ಇದೆ. ನಿಮ್ಮ ಇಲ್ಲಿಯವರೆಗಿನ ಸಾಧನೆಗಳನ್ನು ಹೇಗೆ ಸಮಾಜ ಕೊಟ್ಟಿದ್ದೀರೋ ಹಾಗೆ ಮುಂದಿನ ಸಾಧನೆಗಳನ್ನು ನೀವು ಕೂಡ ಸಮಾಜಕ್ಕೆ ಕೊಡುವ ಹಾಗೆ ಆಗಲಿ ಅನ್ನುವಂಥದ್ದು. ತುಂಬ ಜನ ಇರ್ತಾರೆ, ಇಂಜಿನಿಯರಿಂಗ್ ಓದಾಡ್ತಾರೆ, ದುಡ್ಡು ಗಳಿಸ್ತಾರೆ. ಅವರೆಲ್ಲರಿಗಿಂತ ಭಿನ್ನವಾಗಿ ನಿಮ್ಮ ಬದುಕನ್ನು ಒಂದು ಸನ್ಮಾರ್ಗದಲ್ಲಿ ಈ ದೇಶಕ್ಕೆ, ಈ ದೇಶದ ಜನಕ್ಕೆ ಹಿತಕಾರಿಯಾಗುವ ರೀತಿಯಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾ, ಅದನ್ನು ಅರಳಿಸ್ತಾ, ಮತ್ತೆ ಮತ್ತೆ ಬೆಳೀತಾ,
ತಾವು ಇಲ್ಲಿಯ ತನಕ ಬಂದಿದ್ದೀರಿ. ತುಂಬ ಅಭಿಮಾನ ಪಡ್ತೇವೆ ನಾವು, ನಮ್ಮ ಹುಡುಗ, ನಮ್ಮ ಜನ, ನಮ್ಮ ಜಿಲ್ಲೆಯವರು, ನಮ್ಮ ತಾಲೂಕಿನವರು, ನಮ್ಮೂರವರು ಅನ್ನುವಂಥ ಅಭಿಮಾನ ಪಡ್ತೇವೆ. ನಾನಲ್ಲ, ಇಡೀ ಕರ್ನಾಟಕದ 10,000 ಜನ ಅಲ್ಲ, ಲಕ್ಷಾಂತರ ಜನ ತಮ್ಮನ್ನು ತಮ್ಮವ ಅಂತ ಅಂದ್ಕೊಂಡಿದ್ದಾರೆ. ತಮ್ಮ ಮುಂದಿನ ಆಧ್ಯಾತ್ಮದ ಸಾಧನೆ ಯಶಸ್ವಿಯಾಗಲಿ, ಅದನ್ನು ಕೂಡ ಹಂಚುವಾಗಲಿ 100 ಕಾಲ ನಿಮ್ಮಂಥವರು ಈ ದೇಶಕ್ಕೆ ಮಾರ್ಗದರ್ಶಕರಾಗಿ ಹಾಗೂ ಜ್ಞಾನವನ್ನು ಹಂಚುವ, ಬಹುಕಾಲದಿಂದ ಬಂದಿರತಕ್ಕಂಥ ಜ್ಞಾನವನ್ನು ಮುಂದಿನ ಪೀಳಿಗೆ ಹಂಚುವ ಕೆಲಸದಲ್ಲಿ ತಮ್ಮಂಥವರು ತಮ್ಮಿಂದ ಪ್ರೇರಣೆ ಪಡೆಯಲಿ ಅನ್ನುವಂಥ ಒಂದು ಹಾರೈಕೆಯೊಂದಿಗೆ, ನುಡಿಸಿರಿಯೊಂದಿಗೆ ಇಷ್ಟು ಹೊತ್ತು ಮಾತನಾಡಿದ್ದಕ್ಕಾಗಿ ತುಂಬ ಸಂತೋಷದಿಂದ, ಕೃತಜ್ಞತೆಯಿಂದ ಅರ್ಪಿಸ್ತೇನೆ. ನಿಮ್ಮ ಆಶೀರ್ವಾದ ಈ ಚಾನಲ್ ಮೇಲೆ ಸದಾ ಇರಲಿ. ಆಗಾಗ ಮಾತಾಡೋಣ, ಹಂಚಿಕೊಳ್ಳೋಣ. ಬೇರೆ ಎಲ್ಲದಕ್ಕೂ ಸಮಯ ಇರುತ್ತೆ, ಒಳಗಿನದನ್ನು ಹಂಚಿಕೊಳ್ಳೋದಕ್ಕೆ ಸಮಯ ಇರುತ್ತೆ. ಕೊನೆಯ ಮಾತುಗಳನ್ನು ಏನು ಹೇಳಬೇಕು ಅಂತ ಅನಿಸ್ತದೋ ಒಟ್ಟಾರೆ ಇಲ್ಲಿಯ ಬದುಕಿನ ಬಗ್ಗೆ, ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿ. ಹೊನ್ನಾವರ ನನಗೆ ಯಾವಾಗಲೂ ಆಪ್ಯವಾದ್ದೆ. ನಾನು ಎಲ್ಲೇ ಕೂತಿದ್ದಾಗಲೂ, ಏನೇ ಯೋಚನೆ ಮಾಡುವಾಗಲೂ ಹೊನ್ನಾವರ, ಇಡೀ ಉತ್ತರ ಕನ್ನಡ ಫಾರ್ ದಟ್ ಮ್ಯಾಟರ್, ಯಾಕೆಂದರೆ ನನ್ನ ತಂದೆ ಹೊನ್ನಾವರದವರಾದರೆ ತಾಯಿ ದೇವಳಮಕ್ಕಿಯವರು, ಕಾರವಾರದವರು. ಇಡೀ ಉತ್ತರ ಕನ್ನಡದ ಮೇಲೆ ನನಗೆ ಅಭಿಮಾನ ಮತ್ತು ಪ್ರೀತಿ ನಮ್ಮ ಹುಡುಗರು ಭಾಳ ಹೇಳ್ಕೊಳ್ತಿರ್ತಾರೆ ಯಾವಾಗಲೂ. ಇಡೀ ಕರ್ನಾಟಕನೇ ನಿಮ್ಮದು, ಯಾಕೆ ಉತ್ತರ ಕನ್ನಡ ಅಂತ ಪದೇ ಪದೇ ಹೇಳ್ತೀರಾ ಅಂತ ಗೊತ್ತಿಲ್ಲ. ಉತ್ತರ ಕನ್ನಡದೊಂದಿಗೆ ಒಂದು ತಾದಾತ್ಮ್ಯ ಭಾವ ಹಂಗಿದೆ. ಉತ್ತರ ಕನ್ನಡ ಅಷ್ಟೇ ಅಲ್ಲದೆ ಬಹುಶಃ ಉತ್ತರ ಕನ್ನಡ ನಾಡಿಗೆ ಕೊಡಬೇಕಾಗಿರೋದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಬಾಕಿ ಇದೆ. ನಾವು ಯಕ್ಷಗಾನ ಕಲೆಯ ಮೂಲಕ ದೊಡ್ಡ ದೊಡ್ಡ ಕಲಾವಿದರನ್ನು ಕೊಟ್ಟಿದ್ದೀವಿ, ಸಂಗೀತದ ಮೂಲಕ ದೊಡ್ಡನ್ನು ಕೊಟ್ಟಿದ್ದೀವಿ. ಪತ್ರಕರ್ತರ ದೃಷ್ಟಿಯಿಂದ ಎಷ್ಟು ಜನರನ್ನ ರಾಜ್ಯದ ಯಾವುದೇ ಮೂಲೆಯಲ್ಲಿ ಹೋದ್ರು ದೊಡ್ಡ ದೊಡ್ಡ ಪತ್ರಿಕೆಯ ಪತ್ರಕರ್ತರು, ಮುಖ್ಯಸ್ಥರೆಲ್ಲ ಉತ್ತರ ಕನ್ನಡದವರೇ ಇದ್ದಾರೆ. ಅನೇಕ ಕಾಲೇಜುಗಳಲ್ಲಿ ನನಗೆ ನಮ್ಮ ಊರಿನ ಇವ್ರು ಹೇಳ್ತಿದ್ರು, ಪ್ರೆಸಿಡೆಂಟ್ ಹೇಳ್ತಿದ್ರು ಸ್ಕೂಲ್ದು, ಉತ್ತರ ಕನ್ನಡದ ಟೀಚರ್ಗಳು ಬಂದರೆ ನಮ್ಮ ಸ್ಕೂಲ್ ಚೆನ್ನಾಗಿ ನಡೆಯುತ್ತೆ ಅಂತ. ಅಷ್ಟರ ಮಟ್ಟಿಗೆ ಹೆಸರು ಮಾಡಿದೆ. ಹೀಗಾಗಿ ಕೊಡಬೇಕಾಗಿರೋದು ಬಹಳ ಇದೆ. ನಾವೆಲ್ಲರೂ ಸೇರಿ ಹೆಚ್ಚಿನದನ್ನು ರಾಜ್ಯಕ್ಕೆ, ದೇಶಕ್ಕೆ ಕೊಡುವಂತಾಗಲಿ. ಏನು ಶಕ್ತಿ ನನಗೆ ಸಿಕ್ಕಿದೆಯೋ ಅವೆಲ್ಲವನ್ನೂ ಕೂಡ ಧಾರೆ ಎರೆಯುವಂಥದ್ದನ್ನು ಭಗವಂತ ಮಾಡಿಸಿಕೊಳ್ಳಿ ಅಂತ ನಾನು ಬಹಳ ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಎಲ್ಲ ತಾಯಂದಿರ ಆಶೀರ್ವಾದ ಇರಲಿ, ಹಿರಿಯರ ಆಶೀರ್ವಾದ ಇರಲಿ ಅಂತ ಅಷ್ಟೇ ಕೇಳ್ಕೊಳ್ತೀನಿ ಸರ್.